ನಿಂತ್ಕೊಂಡೆ ಮಾತಾಡಕ್ಕೆ ಅವಕಾಶ ಕೊಡೋದ್ರೆ ಮೊಬೈಲ್ನ ಇದು ಮಾಡಿ, ಇಲ್ಲಾಂದ್ರೆ ನೀವೇ ಹೇಳಿ ನಾನು ಕೇಳ್ಕೊಡ್ತೀನಿ. ಏನಾದ್ರು ಬನ್ನಿ, ಒಳಗಡೆ ಬನ್ನಿ, ಒಳಗಡೆ ಬನ್ನಿ. ಹೇಳಿ ಕೇಳ್ಕೊಡ್ತೀನಿ. ನೀವು ಬೇಕಾದ್ರೆ ನೀವು ಆಮೇಲೆ ನೀವು ಮಾತಾಡೋದು ನಮ್ದು ಏನಿದೆ ವರದಿಗಳು. ಯಾಕೆಂದ್ರೆ ನಾನು ತುಂಬಾ ಸಿಂಪಲ್ ಎಲ್ಲರೂ ಬಂದಿದ್ದೀರಲ್ವಾ ನೋಡಿ ಸರ್, ಅದು ಲೈವ್ ಹೋಗ್ತಿದೆ ಸರ್. ಈ ಕರ್ನಾಟಕದಲ್ಲಿ ಜನ ನೋಡ್ತಿದ್ದಾರೆ. ಇಲ್ಲ ಇಲ್ಲ ಏನಕ್ಕೆ ಅಂತ ಹೇಳ್ತೀನಿ. ಮಾತಾಡೋದು ಬೇಕಾ ಬೇಡವಾ ನೀವೇ ಹೇಳಿ. ಇಲ್ಲ ನಾನ್ ಬೇಕಾದ್ರೆ ನಾವು ಪ್ರಶ್ನೆ ಮಾಡಾದ್ಮೇಲೆ ನೀವು ಆಮೇಲೆ ನನಗೆ ಉತ್ತರ ಕೊಡಿ. ಯಾಕೆಂದ್ರೆ ನಾಡಿನ ಲೈವ್ ನಾನು ಚೇಂಬರ್ ಮಾಡಬೇಕು, ನಾನು ಪರ್ಮಿಷನ್ ಮಾಡೋದು ಸರ್ಕಾರಿ ಕಚೇರಿ ಬರ್ತೀರ ಅಂತ ನಾವು ಆಚರಣೆ ಮಾಡ್ತಾ ಇದ್ದೀವಿ. ಏನಕ್ಕೆ ಸರ್ ಬರಲ್ಲ? ಸಾರ್ವಜನಿಕರು ಇಷ್ಟು ಜನ ಸರ್ ನೀವ್ ಏನ್ ಹೇಳಿದ್ರು ಅಂತ ನಮ್ಗೆ ಗೊತ್ತಾಗಲ್ಲ ಸರ್, ಜನಕ್ಕೆ ಗೊತ್ತಾಗಬೇಕಲ್ಲ ಸರ್. ಬನ್ನಿ ಎಲ್ಲರೂ ಮಾತಾಡಿದ್ರೆ ಗೊತ್ತಾಗಲ್ಲ. ನೋಡಿ ಸರ್ ಏನಕ್ಕೆ ಲೈವ್ ಹೇಳಿ ಸರ್, ಹೇಳ್ತೀನಿ ಮಾಡ್ಕೊಳ್ಳಿ. ಸರಿ ವೀಕ್ಷಕರೇ, ಇವರು ಲೈವ್ ಮಾಡಕ್ ಬಿಡ್ತಾರ. ಆದ್ರೆ ನಾವು ಲೈವ್ ಏನಕ್ಕೆ ಅಂದ್ರೆ ನಮಗ್ ಬೇಕಾಗಿರೋದು ಜನಗಳ ಸಮಸ್ಯೆ ಬಗೆಹರಿಸಬೇಕು. ನಾವು ಮಾಡ್ಕೊಳ್ಳೋದು ಇರ್ಲಿ ಸರ್, ಇರಿ ಸರ್. ಆಮೇಲೆ ಆಚೆ ಹೋದ್ರೆ ಕೇಸ್ ಹಾಕ್ತಾರೆ, ಆಯ್ತಲ್ವಾ? ಅದು ಬಗೆಹರಿಸ್ತೀರಾ? ಆಗಲ್ವಲ್ಲ. ನಾವು ನಿಮ್ಗೋಸ್ಕರ ಬಂದಿದ್ದೀವಿ. ನಾವು ತಿನ್ನ ನಾವು ಕೇಸ್ ಹಾಕೊಳ್ಳೋಣ. ನಾವು ನಿಮ್ಗೋಸ್ಕರ ಬಂದಿದ್ದೀವಿ. ನೋಡಿ ಇದು ನಿಮ್ಗೆ ನಾನು ಒಂದ್ಸಲ ಇದು ನಾವು ಇರೋದಲ್ಲೇ ಏನದು ಉಮರ್ ಬಾಗ್ ಎಚ್ ಭಾಗ ಮತ್ತೆ ಇದ್ರ ಭಾಗದಲ್ಲಿ ಒಂದು ಶಫಿ ಡಿಪೋ ಅಂತ ಇದೆ. ಹೋದ್ಸಲ ನಾವು ಲೈವ್ ಮಾಡಿ ಅವ್ರು ಮಾಡ್ತಿದ್ದ ಅಕ್ರಮಗಳನ್ನ ಅನ್ಯಾಯಗಳನ್ನೆಲ್ಲ ನಾವು ಇದು ಮಾಡಿ ಕಂಪ್ಲೇಂಟ್ ನ ಕೊಟ್ಟು ಅದನ್ನ ನಾವು ಕ್ಲೋಸ್ ಮಾಡಿಸಿದ್ವಿ. ಮತ್ತೆ ಅವರು ರಿವೋಕ್ ಆಗಿದೆ. ರಿವೋಕ್ ಆದ್ಮೇಲೆ ಮತ್ತೆ ನಿನ್ನೆ ಬಂದಿದ್ದಾರೆ. ಅದೇ ವ್ಯಕ್ತಿದು ಶಫಿ ಅನ್ನೋ ವ್ಯಕ್ತಿದು 3 ಇಂದ 4 ಡಿಪೋ ಇದೆ. ಉಮರ್ ಬಾಗ್ ಲೇಔಟಲ್ಲಿ ಮತ್ತೆ ಎಚ್ ಭಾಗದಲ್ಲಿ ಫಯಾಜ ಭಾಗದಲ್ಲಿ ಇದೆ. ಅಲ್ಲಿ ಇವರೆಲ್ಲ ಪಡಿತದಾರರು ಅಂದ್ರೆ ಏನು ಇವ್ರಿದ್ದಾರೆ, ಇವರೆಲ್ಲ ಅಲ್ಲಿ ರೇಷನ್ ತಗೊಳ್ಳೋರು. ಅಲ್ಲಿ ಒಬ್ಬ ಮನುಷ್ಯನಿಗೆ ಎಷ್ಟು ಕೊಡ್ಬೇಕು? ಅಕ್ಕಿ ಅವ್ರು 10 ಕೆಜಿ ಕೊಡ್ಬೇಕಾಗಿರೋದು ಒಬ್ಬರಿಗೆ 10 ಕೆಜಿ ಕೊಡ್ಬೇಕಲ್ವಾ? ಎಷ್ಟೆಷ್ಟು ಕೊಡ್ತಿದ್ದಾರೆ? ಇಲ್ಲೇ ಜನ ಬಿಡ್ತಾರೆ. ಇವಾಗ ಒಬ್ಬೊಬ್ಬರಿಗೆ 6 ಕೆಜಿ 7 ಕೆಜಿ 8 ಕೆಜಿ ಅಲ್ಲಿರೋ ಯಾರೋ ಸ್ಥಳೀಯರು ಯಾರಾದ್ರೂ ಇದ್ರೆ ಕೇಳೋರು ಅವ್ರಿಗೆ ಕರೆಕ್ಟ್ ಆಗಿ ಕೊಡ್ತಾರೆ. ಅಮಾಯಕರು ಯಾರು ಕಾಣಿಸ್ತಾ ಇರ್ತಾರೆ, ಇವ್ರು ಇರ್ತಾರೆ, ಅವ್ರಿಗೆಲ್ಲ ಅವ್ರಿಗೆ ಇಷ್ಟ ಬಂದಂಗ್ ಕೊಡೋದು. ಕೇಳಕ್ ಹೋದ್ರೆ ರೌಡಿಗಳ ತರ ಇದೆ, ಕಾಪಿ ಇದೆ ನಾನು ಕೊಡ್ತೀನಿ. ರೌಡಿಗಳ ತರ ಬರ್ತಾನೆ. ಒಂದ್ ನಿಮಿಷ ಸರ್, ಒಂದ್ ನಿಮಿಷ. ನಾವಿಲ್ಲಿ ಕಂಪ್ಲೇಂಟ್ ನಮ್ದು ವಿಚಾರಿಸಿ ಸರ್. ಇಷ್ಟು ಜನ ನಾವು ಬಂದಿದ್ದೀವಿ ಆಯ್ತಾ? ಒಬ್ಬ ವ್ಯಕ್ತಿ ಒಬ್ಬ ಪಡಿತದಾರರು ಏನ್ ಕೊಡ್ಬೇಕು ಅವ್ನು ಯಾವ ತರ ವರ್ತನೆ ಮಾಡ್ತಾರೆ ಗೊತ್ತಾ? ಹೋದ್ರೆ ಚೀಲ ಬಿಸಾಕೋದು, ನೀನ್ ಯಾವ ಕೇಳಕ್ಕೆ ನಾನು ಕೊಡೋದೇ ಇಷ್ಟು, ಕಾರ್ಡ್ ಕ್ಯಾನ್ಸಲ್ ಮಾಡ್ತೀನಿ, ಧಮ್ಕಿಗಳು ಹಾಕೋದು, ಈ ತರ ಎಲ್ಲ ಇದ್ರೆ ಸಾರ್ವಜನಿಕರು ಎಲ್ಲಿ ಹೋಗ್ಬೇಕು ಸರ್? ಇಲ್ಲೇ ಆಗಿದೆ, ಕ್ಯಾನ್ಸಲ್ ಆಗಿದೆ ಅಂತ ಮಾಡ್ಕೊಳ್ಳಿ ಅಂತ ಇಲ್ಲೇ ಒಂದು ಸರ್ಟಿಫಿಕೇಟ್ 2 ವರ್ಷ ಆಯ್ತು. ಏನು ಕ್ಯಾನ್ಸಲ್ ಆಯ್ತು? ಅವ್ರೆ ಕೊರೋನಾ ಬಂತಲ್ಲ ಆವಾಗ 700 ಕರೋನಾ ಬಂದು 4 ವರ್ಷ ಆಯ್ತು. ಇಲ್ಲ ಅವಾಗ ಮಾಡ್ಸಿದ್ ನಾವು ಕಾರದು 6 ತಿಂಗಳು 2 ತಿಂಗಳು ಏನು ಕೊಟ್ಟಿದ್ದ ರಾಷನ್. ಆಮೇಲೆ ಅಕ್ಕಿನ ಕೊಡ್ತಾ ಇರ್ಲಿಲ್ಲ, ಕಮ್ಮಿ ಹಾಕಿಸ್ಕೊಂತ ಇದ್ವು. ಆಮೇಲೆ ನಮ್ಗೆ ಅಕ್ಕಿ ಬೇಕು ಅನ್ನೋದಿದ ತಕ್ಷಣ ಬೇರೆ ಡಿಪೋನಲ್ಲಿ ತಗೊಳ್ಳಿ ನಾನು ಹೇಳ್ದೆ ನಿಮ್ಗೆ. ಇಲ್ಲ ನಿಮ್ಮ ಹತ್ರ ನಾನು ತಗೊಂತೀನಿ ಅಂದ್ರೆ ಆಗಕ್ಕಿಲ್ಲ, ನಾನು ಹೇಳ್ದಂಗೆ ಹಂಗೆ ಮಾಡಿ, ಇಲ್ಲದೆ ಕ್ಯಾನ್ಸಲ್ ಮಾಡ್ತೀನಿ. ಆಮೇಲೆ ಬೇರೆ ಡಿಪೋನಲ್ಲಿ ಅದೇ ಸ್ವಲ್ಪ ದೂರ ಇದೆ, ಅದಕ್ಕೆ 2 ತಿಂಗಳು ತಗೊಂಡಿದ್ದಕ್ಕೆ APL ಮಾಡ್ಬಿಟ್ಟ. ತಗೊಂಡಿಲ್ಲ ಅಂದ್ರೆ ಕ್ಯಾನ್ಸಲ್ ಮಾಡಿದ್ದಾರೆ. ಅವ್ರಿಗೆ ಅಧಿಕಾರ ಇಲ್ಲ. ಏನ್ ಗೊತ್ತಾ, ಅವ್ರಿಗೆ ಮಾಡೋದಿಲ್ಲ. ನಮ್ಮ ಆಫೀಸರ್ ಯಾರು ಇನ್ಸ್ಪೆಕ್ಟರ್ ಮಾಡಬೇಕು, ನಮ್ಮ ಆಫೀಸರ್ ಮಾಡಬೇಕು. ಅಂಗಡಿಯವ್ರಿಗೆ ಎಲ್ಲ ಸೆಟ್ಟಿಂಗ್ ಸರ್, ಎಲ್ಲಾರು ಸೆಟ್ಟಿಂಗ್. ಇವ್ರೇನಾದ್ರು ಪ್ರಶ್ನೆ ಮಾಡಿದ್ರೆ ಇವತ್ತು ನೆನ್ನೆ ಪ್ರಶ್ನೆ ಮಾಡಿದ್ದಾರೆ, ಅವ್ರು APL ಆಗಿದೆ. ಹೌದು, APL ಆಗಿದೆ. ಎಷ್ಟು ದಿವಸ ಇರ್ಲಿಲ್ಲ. ನಾನು ಚೆಕ್ ಮಾಡ್ತಾರೆ. ಕೇಳಿದಕ್ಕೆ ಬಾಲು ಟ್ಯಾಕ್ಸ್ ಕಟ್ ಆಗ್ತಾ ಇದೆ ಅಂತಾರೆ. ನೀವು ಇವ್ರನ್ನ ಕೇಳಿ, ಇವರೆಲ್ಲ ಅಲ್ಲಿ ಪಡಿತದಾರ. ನೀವೇ ಮಾತಾಡಿ, ಹೇಳ್ರಮ್ಮ. ಸರಿಯಾಗಿ ಕೊಡಲ್ಲ ಒಂದು ಮುಗಿಸ್ಬಿಡ್ತಿದ್ದಾರೆ ಸರ್. ಇನ್ನ ಒಂದು ದಿಲೀಪ್ ನಗರ ಡಿಸೇಬಲ್ ಇದ್ದಾರೆ, ಇವ್ರಿಗೆ ಒಬ್ಬೊಬ್ರು ಮುಗಿಸಿ ಒಂದು ಆಯ್ತು. ಮಾಮೂಲಿ ಅವ್ರನ್ನ ದೊಡ್ಡವ್ರಿಗೆ ಕೂರಿಸಿ ಇದು ಸ್ಟೇಟಸ್ ಬಿಟ್ಬಿಟ್ಟು ಯಾರು ವಯಸ್ಸಾಗಿರೋದು ಬಿಟ್ಬಿಡೋಣ.
ಬೇಟಾ ಅಮ್ಮ ಕುಮಾರ ಅವೆಲ್ಲ ನಮ್ಗೆ ಮಾಡ್ಕೊಡಿ ಅಂದ್ರೆ ಯಾರು ಸರ್? ಯಾಕಂದ್ರೆ ಆ ಇಲ್ಲಿಂದ ಬಂದು ಹೋಗಿದ್ದು ಒಂದ್ ದಿವ್ಸ. ಮನೆಯಿಂದ ನಾವು ಆಪ್ಷನ್ ಓಪನ್ ಮಾಡಿಲ್ಲ ನೀವು ತಿಳ್ಕೊಬೇಕಮ್ಮ ಅಂಗಡಿಯಲ್ಲಿ ಎರಡ್ ಸಾವಿರ ತಗೊಂಡಿದ್ದಾರಲ್ಲ, ಅದಕ್ಕೆ ಅಂತಿದ್ರೆ ಅವಾಗ ನೀವೆಂತ 6,000 ಕೊಡಿ, ರಿಟರ್ನ್ ಮಾಡ್ಕೊಡ್ತೀನಿ. ರೇಷನ್ ಕಾರ್ಡ್ ಅರ್ಜಿ ಬಿಟ್ಟ ಪೇಪರ್ ಹಾಕ್ತಾರೆ ಟಿವಿ ಅರ್ಜಿ ಹಾಕ್ಬೋದು ಯಾರ ಹತ್ರ ಹೆಂಗ್ ಹೋಗ್ತೀರಿ ಆಫೀಸ್ ಬಿಟ್ಟು ಹೊರಗಡೆ ಹೋಗಿ ನೀವು ಏನೇನ್ ಮಾಡಿದ್ರೆ ವ್ಯಾಲಿಡ್ ಆಗಲ್ಲ ಫಸ್ಟ್ ನಿಮ್ಗೂ ಅದ್ರ ಬಗ್ಗೆ ತಿಳುವಳಿಕೆ ಇರ್ಬೇಕು ಯಾರು ರೋಡಲ್ಲಿ ಬಂದು ದುಡ್ಡು ಕೊಟ್ಟು ಬಂದು ಆಫೀಸ್ ಅದಕ್ಕೋಸ್ಕರ ಆಫೀಸಲ್ಲಿ ಬಂದ್ರು ಇದು ರೆಸ್ಪೆಕ್ಟ್ ಇಲ್ಲ, ಏನು ಮಾಡ್ಕೊಳ, ಅಲ್ಲೋಗಿ ಇಲ್ಲೋಗಿ ಅಂತಾರೆ, ಏನು ತಗೊಳ್ಳೋದೇ ಇಲ್ಲ, ರೆಸ್ಪಾನ್ಸೇ ತಗೊಳ್ಳಲ್ಲ ಸರ್. ಸುಮ್ಮನೆ ನಾವು ಬರೋದು ಅಷ್ಟೇ. ಮಾಡ್ತಾ ಇದ್ದೀರಾ ನೀವು, ಯಾಕೆ ಇನ್ಸ್ಪೆಕ್ಷನ್ಸ್ ಮಾಡಲ್ಲ? ಎಲ್ಲ ಡಿಪೋಲಿ ಆಲ್ಮೋಸ್ಟ್ ಎಲ್ಲ ಕಡಿಮೆನ ಕೊಡ್ತಾರೆ. ನನ್ನ ಮಗ ಸರ್. ನಂದು ಚೆಕ್ ಮಾಡ್ತೀವಿ ಸರ್. ಅಲ್ಲ ಅಲ್ಲ ಸರ್, ಇರಿ ಇದು ಬಂದು ಅವನು 9ನೇ ಕ್ಲಾಸ್ ಓದಿರೋದು. ಇದರಲ್ಲಿ ಸಂಪಾದನೆ ಎಷ್ಟಿಗೆ 1,20,000 ರೂಪಾಯಿ 1 ರೂಪಾಯಿ ತೆಗೆದಾರೆ 1 ಲಕ್ಷ ಗೆಲ್ಗಿಂದ ಸರ್. ಅವ್ರು ಈಗ ಇರೋದ್ರಲ್ಲಿ ತಿಂಗಳಿಗೆ 20,000 ರೂಪಾಯಿ ನೀವು ಸಂಪಾದನೆ ಮಾಡಿದ್ರೆ ಏನ್ ಜೀವನ ಮಾಡಕ್ಕಾಗುತ್ತೆ? ಕೇಳಬೇಕು, ಫಿಕ್ಸ್ ಮಾಡೋ ಸರ್ಕಾರ ನಾನಲ್ಲ. 1,20,000 ರೂಪಾಯಿ ನಿಮ್ಗೆ ಆದಾಯ ಫಿಕ್ಸ್ ಮಾಡೋದು BPL ಕಾರ್ಡ್ ಕೊಡೋಕ್ಕಷ್ಟೇ. ನೀವು ರಿಟರ್ನ್ಸ್ ಫೈಲ್ ಮಾಡ್ಬೇಕಾದ್ರೆ 2 ಲಕ್ಷ 3 ಲಕ್ಷ ಮೇಲ್ಪಟ್ಟಿದ್ರೆ ಮಾತ್ರ ರಿಟರ್ನ್ಸ್ ಫೈಲ್ ಮಾಡೋದು. ನೀವು ರಿಟರ್ನ್ಸ್ ಯಾಕೆ ಮಾಡಕ್ ಹೋಗೋದು? ಮನೆ ಬಂದು ಕೇಳಿದ್ರಲ್ಲ ಸರ್, ಯಾರು ಕೇಳ್ತಾರೆ? ಅವ್ರು ಬಂದು ಇದ್ ಮಾಡ್ತಾ ಇದಾರಲ್ಲ, ಸರ್ವೆ ಮಾಡ್ತಾ ಇದಾರಲ್ಲ. ಸರ್ವೆ ಮಾಡೋದು ಜಾತಿ ಶೈಕ್ಷಣಿಕ ಇದಕ್ಕೆ ಇಲ್ಲ, ಇದನ್ನು ಸೇರಿ ಮಾಡಿದ್ವಿ. ಇಲ್ಲಮ್ಮ, ನಾನ್ ಕೊಟ್ಟೆ ಸರ್. ಇನ್ಫಾರ್ಮೇಶನ್ ಸರ್, ಇವಾಗ ಅವರಿಗೆ ಸೊಲ್ಯೂಷನ್ ಏನಿದೆ ಸರ್ ಇವಾಗ? ಆಗುತ್ತೆ ಅಷ್ಟೇ. ಹಾ. ಇದು ಇವಾಗ ನಾನು ಸರ್ವೆ ಮಾಡಿದ್ಮೇಲೆ ಇದು ಕಟ್ ಆಗಿರೋದು. ಸರ್ವೆಗೂ ಇದಕ್ಕೂ ಸಂಬಂಧ ಇಲ್ಲ ಅಮ್ಮ. ನೀವ್ಯಾಕಮ್ಮ ಸರ್ವೆ ವಿಚಾರ? ನೀವು ಇನ್ಕಮ್ ಟ್ಯಾಕ್ಸ್ ರಿಟರ್ನ್ಸ್ ಫೈಲ್ ಮಾಡೋದು ಸತ್ಯ ಅಲ್ಲ, ಹೇಳಿ ಅವರು. ಆಯ್ತು, ನಾನು ಬೆಳಗ್ಗೆ ಬಂದು ಚೆಕ್ ವಿಚಾರ ಮಾಡ್ತೀನಿ. ಒಂದೇ ಮಾತಾಡಿ, ಅವ್ರಿಗೆ ಮಿಸ್ಗೈಡ್ ಮಾಡಬೇಡಿ. ಸರ್ವೆ ಮಾಡೋದಕ್ಕೂ ಇದಕ್ಕೆ ಏನಮ್ಮ ಸಂಬಂಧ? ಇನ್ಕಮ್ ಟ್ಯಾಕ್ಸ್ ರಿಟರ್ನ್ಸ್ ಫೈಲ್ ಮಾಡೋದು ನಿಮ್ಗೆ ಕಾರ್ಡ್ ಕಟ್ ಆಗಿದೆ. ಅದು ಬಂದು ಫ್ಲಿಪ್ಕಾರ್ಟ್ ಬರ್ತಾ ಇದ್ದಾನೆ ಸರ್. ಫ್ಲಿಪ್ಕಾರ್ಟ್ ಏನ್ ಸಂಪಾದನೆ ಬರುತ್ತೆ? ಅದು ನಿಮ್ಗೆ ಗೊತ್ತು, ನನಗೆ ಹೆಂಗೆ ಗೊತ್ತು? ನಿಮ್ಮ ಮನೇಲಿ ಎಷ್ಟು ಸಂಪಾದನೆ ಜನ ಇದ್ದಾರೆ, ಯಾರು ಸಂಪಾದನೆ ಮಾಡ್ತಾರೆ ನಿಮ್ಗೆ ಗೊತ್ತಿರ್ತದೆ ಮಾಹಿತಿ. ನಿಮ್ಮ ಹುಡುಗ ರಿಟರ್ನ್ಸ್ ಎಷ್ಟು ಫೈಲ್ ಮಾಡಬೇಕು ಕೇಳಿ ಅವ್ರಿಗೆ. ಅವ್ನು ಹೇಳ್ತಾ ಇದ್ದಾನೆ 5,000 ಸಂಪಾದನೆ ಮಾಡಿದ್ರು ಅಲ್ಲಿ ಟ್ಯಾಕ್ಸ್ ಕಟ್ ಆಗುತ್ತೆ ಅಂತಾನೆ. ಸುಳ್ಳಮ್ಮ, ಯಾರು 2 ಲಕ್ಷ ಕಮ್ಮಿ ಇದ್ರೆ ಟ್ಯಾಕ್ಸ್ ಕಟ್ ಆಗಲ್ಲ ಗೌರ್ಮೆಂಟ್ ಇಂದ. ಸರ್, ಇದು ಚೆಕ್ ಮಾಡಿ. ಅವರು ಇನ್ಕಮ್ ದುಡಿಯೋದಾದ್ರೆ ನಾವು ಸೊಲ್ಯೂಷನ್ ಮಾಡೋಣ. ಅದಕ್ಕೇನು ನಾವು ಪರಿಹಾರ ತಗೋತೀನಿ. ಅದು ಸರ್, ಇದು ಕೊಟ್ಟಿದ್ದೀರಲ್ಲ 15,000 ರೂಪಾಯಿ ಅಂದ್ರೆ 12 ತಿಂಗಳಿಗೆ ಎಷ್ಟಾಗುತ್ತೆ? ಜಾಸ್ತಿ ಅವನು ದುಡ್ಡು ಜಾಸ್ತಿ ಇದ್ರೆ ಎಷ್ಟು ಖರ್ಚಾಗುತ್ತೆ ಸರ್? ಅವನು ಬಾಡಿಗೆ ಕಟ್ಟಬೇಕು. ಅದೆಲ್ಲ ಬರಲ್ಲ ಇಲ್ಲಿ. ನೀವು ಸುಮ್ಮನೆ ಅನ್ನ ಹೆಸರೇ ಅದನ್ನೇ ಮಾಡೋದು. ಇವಾಗ ನಿಮ್ಮ ಹತ್ರ ಬಂದು ನಾನು ವಾದ ಮಾಡಿ ಏನು ಪ್ರಯೋಜನ ಇಲ್ಲ. ಪ್ರಯೋಜನಲ್ಲಮ್ಮ. ನೀನು ಪ್ರಶ್ನೆಗೆ ಉತ್ತರ ಹೇಳ್ಬೇಕಲ್ವಾ? ಅದನ್ನ ಸೊಲ್ಯೂಷನ್ ಕೊಡ್ಬೇಕಲ್ವಾ? ಸರ್ ಇವಾಗ ನೋಡಿ, ಡೈವರ್ಟ್ ಆಗಬೇಡಿ. ಇದನ್ನ ಕೊಟ್ಟಿದ್ದೀರಲ್ಲ, ಒಂದಾದ್ಮೇಲೆ ಒಂದು ಹೋಗಿ ಇದನ್ನ ಕೊಟ್ಟಿದ್ದೀರಲ್ಲ, ನೀವು ಮಾತಾಡಿ ಸರ್. ಇನ್ನೊಂದು ನಮ್ದು ಕಾಪಿ ಇದೆ. ಕೊಡಿ. ಇಲ್ಲ, ಇದನ್ನ ನಾನು ಎಕ್ಸ್ಪ್ಲೈನ್ ಮಾಡ್ಬೇಕು, ಅದಕ್ಕೋಸ್ಕರ ನಾನು ಹೇಳ್ಕೊಟ್ಟಿದ್ದು. ಅದು ಅವ್ರಿಗೆ ಮುಗಿಸ್ಬಿಡಿ. ಅವ್ರು ಒಂದಾದ್ಮೇಲೆ ಒಂದು ಹೋಗಿ ಹೇಳ್ಬಿಡಿ. ಇವಾಗ ನಮ್ದು ಶಫಿ ಡಿಪೋದು ಇಷ್ಟು ಜನಕ್ಕೂ ಕಂಪ್ಲೇಂಟ್ ಇದೆ ಸರ್. ಇಷ್ಟೇನು ಸೈನ್ ಹಾಕಿದ್ದೀರಾ? ಸೈನ್ ಹಾಕಿದ್ದಾರೆ ಸರ್. ಓಕೆ, ನಾನು ಅಕ್ಷರ ತಗೋತೀನಿ. ಆಯ್ತಾ? ಒಬ್ಬ ಪಡಿತರವರು ಹೇಗೆ ಬಿಹೇವ್ ಮಾಡಬೇಕು. ಇವಾಗ ನಾವು ಮೊನ್ನೆ ಹೋಗಿ ಲೈವ್ ಮಾಡಿದೀವಿ, ಎಲ್ಲ ಪ್ರತಿಯೊಂದು ಮಾಡಿದೀವಿ. ಆಲ್ರೆಡಿ ಒಂದ್ಸಲ ಕ್ಯಾನ್ಸಲ್. ನೀವು ಇನ್ನೊಂದು ತಿಳ್ಕೋಬೇಕು, ಅವರು ಯಾರು ಹೆಣ್ಮಕ್ಳ ಹತ್ರ ಸಾರ್ವಜನಿಕರ ವಿಷಯದಲ್ಲಿ ತಪ್ಪ ನಡ್ಕೊಂಡ್ರೆ ನೀವು ಕೇಸ್ ಮಾಡ್ಬೋದು. ಕೇಸ್ ಮಾಡ್ಬೋದು ಸರ್. ಅಲ್ಲ, ಕೇಸ್ ಮಾಡ್ಬಾರ್ದು ಅಂತ ಏನಿಲ್ಲ. ಆಯ್ತಾ? ನಾವು ಅವ್ರಿಗೆಲ್ಲ ಸಾಕ್ಷಿ ಬೇಕಲ್ವಾ? ಇಮಿಡಿಯೇಟ್ ಆಗಿ ಇದು ಮಾಡ್ಬೇಕಲ್ವಾ? ಇವಾಗ ಇವ್ರಿಗೆ ಇಷ್ಟು ದಿವಸ ಅದನ್ನೇ ಸರ್. ಇವಾಗ ಸಾಮಾನ್ಯ ಜನಗಳಿಗೂ ಬೇರೆ ಇರೋರ್ಗೂ ವ್ಯತ್ಯಾಸ ಇರುತ್ತೆ. ಇವರು ಇವತ್ತು ಇಲ್ಲಿಗೆ ಬರ್ಬೇಕು ಅಂದ್ರೇನೆ ತುಂಬಾ ಕಷ್ಟ. ಇವ್ರುಗಳು ಒಂದು ಇದಕ್ಕೆ ಕೇಸು ಕೋರ್ಟ್ ಅಂತ ಹೋಗಕ್ಕಾಗುತ್ತಾ? ಅಲ್ಲ, ಹೋಗಕ್ಕಾಗತ್ತ? ನೀವು ಸಾಮಾನ್ಯ ಜನಗಳು, ನೀವು ಕಂಪ್ಲೇಂಟ್ ನಾವು ಕೊಟ್ಟಿದೀವಿ ಏನಂದ್ರೆ ಇಷ್ಟು ಅಕ್ರಮ ಮಾಡ್ತಾ ಇದ್ದಾನೆ, ಆಮೇಲೆ ಈ ತರ ಮಿಸ್ಬಿಹೇವ್ ಮಾಡೋದು, ಹೆಣ್ಮಕ್ಳಿಗೆ ವಯಸ್ಸಾಗಿರೋರಿಗೆ ಯಾವ ತರ ಮಾತಾಡ್ತಾನೆ ನೀವೇ ಕೇಳಿ. ಏನು ಎಷ್ಟು ಕೊಡ್ತಾ ಇದ್ದೀರಾ? ಇಟ್ಕೊಳೋ ಹಂಗೆ ಮಾತಾಡೋದು. ಇದೇ ಕೊಡಲ್ಲ, ಏನು ಹೇಳಂಗಿಲ್ಲ. ನೀವೇನು ಕೇಳ್ಬಾರ್ದು, ಎದುರು ಹೋಗ್ತಾ ಇರ್ಬೇಕು. ಆಯ್ತಾ? ಇಷ್ಟೊಂದು ಕಂಪ್ಲೇಂಟ್ ಅವ್ನು ಸಸ್ಪೆಂಡ್ ಆಗಿದೆ. ಯಾವ ಇದ್ರ ಮೇಲೆ ರಿವೋಕ್ ಮಾಡಿದ್ರು ಸರ್? ಮತ್ತೆ 3 ತಿಂಗಳ ರಿವೋಕ್ ಮಾಡಲೇಬೇಕು. ಅಲ್ಲ ಸರ್, ಇವಾಗ ನೀವು ಅವಾಗ್ಲೂ ಅಷ್ಟೇ 100 ಜನ ಕಂಪ್ಲೇಂಟ್.
ಸರ್ ನೋಡಿ, ನಾವು ನಿಜವಾಗ್ಲೂ ಹೇಳ್ತೀವಿ ಜನಸ್ನೇಹಿ ಯಾಕೆ ಕೆಲಸ ಮಾಡ್ತಾ ಇರೋದು. ನಾವೇನೋ ತೋರಿಸ್ಬೇಕಾಗಿರ್ಬೋದು, ನಮ್ಮ ಪ್ರಭಾವ ತೋರಿಸ್ಬೇಕು ಅಂತಲ್ಲ. ನಿಜವಾಗ್ಲೂ ಇವರೆಲ್ಲ ಸಂತೋಷ ನಾವು ಖುದ್ದಾಗಿ ನೋಡ್ತಾ ಇರುವಂತದ್ದು. ತೋರಿಸ್ಬೇಕು ಅನ್ನೋ ನಿಮ್ಗೆ ಒಳ್ಳೆ ಇಂಟೆನ್ಷನ್ ಇದೆ, ನೀವು ಬಂದು ಏನೋ ಮಾತಾಡ್ಬೋದು. ಇಲ್ಲ ಸರ್, ಏನು ಗೊತ್ತಾ ಸರ್, ಇವಾಗ ಎಫೆಕ್ಟ್ ಅಲ್ಲ ಸರ್. ಮುಂಚೆನೂ ಇದು ಮಾಡಿದ್ವಿ ನಾವು. ವಿಧಾನಕ್ಕೆ ಬಂದು ಕಂಪ್ಲೇಂಟ್ ಎಲ್ಲ ಕೊಟ್ಟಾದ್ಮೇಲೆ ಅದು ಸರಿ ಹೋಗಿಲ್ಲ ಸಸ್ಪೆಂಡ್ ಮಾಡಿದ್ರು ಸರ್. ಅದನ್ನ ಹೇಳ್ತಿರೋದು ಸಸ್ಪೆಂಡ್ ಆಗಿ ಎಲ್ಲಿ ಸರ್? ಅದೇನಾದ್ರು ಚೇಂಜಸ್ ಆಯ್ತಾ ಸರ್? ಏನ್ ಚೇಂಜಸ್ ಆಗಿದೆ? ಮತ್ತೆ ಬಂದಿದ್ದಾನೆ ಅವನದೇ 4 ಅಂಗಡಿ, ಅಣ್ಣ ತಮ್ಮಂದ್ರಿಗೆ 4 ಅಂಗಡಿ ಕೊಟ್ಟಿದ್ದಾರೆ. ತಿರ್ಗಾ ಅದೇ ದರ್ಪ ಮೆರಿಸ್ತಾ ಇದ್ದಾನೆ. ಅಲ್ಲೇನು ಚೇಂಜಸ್ ಆಗಿಲ್ಲ, ಲೈಸೆನ್ಸ್ ಇದೆ. ಏನು ಚೇಂಜಸ್ ಆಗಿಲ್ಲ ಅಲ್ಲಿ. ಅವ್ನು ಮತ್ತೆ ವಾಪಸ್ ಬಂದಿದ್ದಾನೆ. ಮತ್ತೆ ಏನಕ್ಕೆ ವಾಪಸ್ ಬಂದ? ಮತ್ತೆ ಅವ್ನು ಇನ್ನೊಂದು ಅಂಗಡಿ ಏನಕ್ಕೆ ಕೊಟ್ರು? ಮತ್ತೆ ಇದು ನಾವು ಆ ಅಂಗಡಿ ಬಗ್ಗೆ ಕಂಪ್ಲೇಂಟ್ ಮಾಡ್ತಿರಲ್ಲ, ಇನ್ನೊಂದು ಉಮರ್ ಬಾಗಲ್ಲಿ ಇರುವಂತ ಕಂಪ್ಲೇಂಟ್ ನಾವು ಮಾಡ್ತಾ ಇರೋಂಥದ್ದು. ಇಷ್ಟೆಲ್ಲ ಒಂದು ಸಮಸ್ಯೆ ಇರ್ಬೇಕಾದ್ರೆ ಅವ್ನು ಯಾವ ತರ ರೌಡಿಗಳ ತರ ಬಿಹೇವ್ ಮಾಡೋದು. ರೌಡಿಗಳು ಏನು ಅವರು ಅಪ್ಪನ ಮನೆಯಿಂದ ತಗೊಬಂದು ಅಕ್ಕಿ ಕೊಡ್ತಾ ಇರೋ ತರ ಮಾಡ್ತಾ ಇದ್ದಾರೆ. ನಾವು ನಿನ್ನೆ ಅಲ್ಲಿದ್ದಾಗ ಸರ್ವರ್ ಇಶ್ಯೂ ಇದೆಯಾ ಸರ್ ಬೆಂಗಳೂರಲ್ಲಿ? ಇವಾಗ ಸರ್ವರ್ ಹೇಳಿ ಸರ್. ಸರ್ವರ್ ಇಲ್ಲ ಅಂತ 2 ಅವರ್ ನಿಲ್ಸಿದ್ದಾರೆ. ಅಲ್ಲ ಇದ್ದೀವಿ, ಅವ್ರು ಅಲ್ಲೇ ಇದ್ದಾರೆ. ಈಗ ಏನೇನು ಸಮಸ್ಯೆ ಇದೆ ನಮ್ಗೆ ಹೇಳಮ್ಮ, ನಾವು ಪ್ರಾರಂಭ ಮಾಡ್ಕೊಡ್ತೀವಿ ಅಂದ್ಬಿಟ್ಟು ನಾವು ಹೇಳಿದ್ಮೇಲೆ ಅಲ್ಲಿ ಬೇಕಾಗೆ ಸರ್ವೆ ನಂಬರ್ ಡೌನ್ ಮಾಡವನ 5 ಜನ ಕೂಡ ಕೊಟ್ಟಿಲ್ಲ ಅಂತ ಮಾಡಕ್ಕಾಗಲ್ಲ. ಜನಗಳಿಗೇನೋ ಸರ್ವರ್ ಇಶ್ಯೂ ಇದೆ, ಸರ್ವರ್ ಇಶ್ಯೂ ಇದೆ. 2 ಅವರ್ ವೇಟ್ ಮಾಡ್ತಾನೆ ಅವ್ರ ಅಂಗಡಿಗೆ ಹೋಗಿ ಗೊತ್ತಾಗಲ್ವಾ ಸರ್? ಗೊತ್ತಾಗುತ್ತೆ ಸರ್. ಇವಾಗ ಅಲ್ಲಿ ನಾವು ನಮ್ಮ ಹತ್ರ ಅಧಿಕಾರ ಇದೆ ಸರ್. ನಾನು ಹೋಗಿ ಕೇಳಕ್ಕೆ ರೇಷನ್ ಕೊಡ್ತಾರೆ ನೋಡಿ ಗೊತ್ತಾಗ್ತದೆ. ಅದನ್ನ ಹೇಳ್ತಿರೋದು. ನಾನು ಒಳಗಡೆ ಅಂಗಡಿ ಒಳಗಡೆ ಹೋಗ್ಬಿಟ್ಟು ಅವಶ್ಯಕತೆ ಬೇಡ, ಹಾ. ಬೇರೆ ಕಡೆ ಕೇಳ್ಬೇಕು. ಯಾವ ಹೋಗಿಲ್ಲ ನಾವು ಕೇಳಿದೆ ಸರ್. ನಾವು ಒಂದ್ ಅಂಗಡಿಗೆ ವಿಸಿಟ್ ಮಾಡ್ತಾ ಇದ್ದಂದ್ರೆ ಎಲ್ಲ ಅಂಗಡಿ ಬಂದು ಅವತ್ತು ನಾವು ಒಂದ್ ಅಂಗಡಿಗೆ ಹೋಗಿ ವಿಸಿಟ್ ಮಾಡ್ತಾ ಇದೀವಿ ಅಂದ್ರೆ ಎಲ್ಲ ಅಂಗಡಿ ಬಂದಾಗ್ಬಿಡುತ್ತೆ. ನಾವು ಹೋಗ್ತಿದ್ದಂಗೆ ಸರ್ವರ್ ಬಿಸಿ ಆಗ್ಬಿಡುತ್ತೆ. ಇಲ್ಲ ಅಂದ್ರೆ ನಾಳೆ ಹಾಕೊಡ್ತೀವಿ ಅಂತ ಬೋರ್ಡ್ ಹಾಕೊಡ್ತಾರೆ. ಈ ತರ ವ್ಯವಸ್ಥೆನಲ್ಲಿ ಇರ್ಬೇಕಾದ್ರೆ ಎಲ್ಲ ಕನೆಕ್ಷನ್ ಇದ್ದೇ ಇರುತ್ತೆ. ಈ ತರ ಸಮಸ್ಯೆಗಳು ಇವಾಗ ನಾವು ನೋಡೇ ಬಿಡೋಣ ಅವ್ರು ಎಷ್ಟು ಕಮ್ಮಿ ಕೊಡ್ತಾರೆ ಅಂತ. ನಾವು ನಿಲ್ಸ್ಕೊಂಡ್ರೆ ಸರ್ವರ್ ಇಶ್ಯೂ, ಫಿಂಗರ್ ಪ್ರಿಂಟ್ ಬರ್ತಾ ಇಲ್ಲ. ನಾವು ಇಮಿಡಿಯೇಟ್ ಆಗಿ ನಾನು ಫುಡ್ ಆಫೀಸರ್ ಯಾರೋ ಇವ್ರು ಇದಾರೆ ಅವ್ರಿಗೆ ಫೋನ್ ಮಾಡಿ ಅವ್ರು ಹೇಳಿದ್ರು ಸರ್ವರ್ ಇಶ್ಯೂ ಇಲ್ಲ ಅಂತ ನೀವು ಹೇಳಿದ್ರೆ. ನಾವು ಹೋಗಿದ ತಕ್ಷಣ ಮತ್ತೆ ಬಂತು. ಮತ್ತೆ ಜನಗಳು ಫೋನ್ ಮಾಡಿದ್ರು, ಇಲ್ಲ ಸರ್ ನೀವು ಹೋಗಿದ ತಕ್ಷಣ ತಿರ್ಗಾ ಅದೇ ತರ ಇದು ಮಾಡ್ತಾನೆ. ಯಾವನ್ನ ಕರ್ಕೊಂಡ್ಬನ್ನಿ, ನಾನು ಇರೋದೇ ಹಿಂಗೆ, ನಾನು ಕೊಡೋದೇ ಕಮ್ಮಿ, ತಗೊಳಂಗಿರೋ ತಗೊಳೋಗಿ, ಇಲ್ಲ ಅಂದ್ರೆ ಇದು ಮಾಡಿ ಅಂತ ಹೇಳ್ತಾರೆ. ಜಾಸ್ತಿ ಮಾತಾಡಿದ್ರೆ ಕ್ಯಾನ್ಸಲ್ ಮಾಡ್ತೀನಿ ಅಂತ ಇನ್ಸ್ಪೆಕ್ಷನ್ಸ್ ಮಾಡಿ ಸರ್. ಬರೀ ಭಯನೇ ಇಡ್ತಾನೆ. ಇಲ್ಲ ಒಂದ್ ನಿಮಿಷ, ನಾರ್ಮಲ್ ವ್ಯಕ್ತಿಗೆ ಕಳಿಸ್ಬಿಟ್ಟು ಇನ್ಸ್ಪೆಕ್ಷನ್ ಮಾಡಿ ಒಂದು ಬಿಹೇವಿಯರ್ ನೀವೇ ನೋಡಿ ಮಾಡಿಸಿ. ಯಾಕಂದ್ರೆ ಜನರಿಗೆ ತೊಂದರೆ ಆಗ್ತಾ ಇದೆ, ಜನರಿಗೆ ರೇಷನ್ ಕೊಡ್ತಾ ಇಲ್ಲ. ಅವರು ಯಾರೋ ಮಹಿಳೆ ಇರೋದೇ ಇದ್ರು, ಅವ್ರು ತಿನ್ನೋದೇ ಈ ಅಕ್ಕಿ 14 kg ಕೊಡ್ತಾರೆ. ಇವಾಗ ನಮ್ಮ ಮನೆಯಲ್ಲಿ ಲಾಸ್ಟ್ ಮಂತ್ 6 kg 2 ರಿಂದ 3 ದಿವಸ ಕೊಡೋದು. ನಂದು ಚೆಕ್ ಮಾಡಿ ಸರ್. 2 ರಿಂದ 3 ದಿವಸ ಕೊಡೋದು. ಅದು ಏನ್ ಗುಂಪು ಕಟ್ಕೊಂಡು ಕೊಡುತ್ತೆ. ನಂದು ಚೆಕ್ ಮಾಡಿ ಹೇಳಿ ಅವೆಲ್ಲ. ಒಂದ್ ನಿಮಿಷ ಬನ್ನಿ ನಮ್ದು ತಾಯಿ ಬಂದಿದ್ದು ಡಿಸೇಬಲ್ ಐತಿ. ಒಂಚೂರು ಜಾಗ ಬಿಡಿ. ಅವ್ರಿಗೆ ಮಾತಾಡಕ್ಕೆ ಬರಲ್ಲ, ಅವ್ರಿಗೆ ಮಾತಾಡಕ್ಕೆ ಬರಲ್ಲ. ನಮ್ಮ ತಂದೆ ಬಂದು ಇಲ್ಲೇ ಅಂದಿ ಕೂತ್ಕೊಳ್ಳಿ. ಜಾಗ ಕೊಡಿ ಇವ್ರಿಗೆ. ನೀವೇ ಚೆಕ್ ಮಾಡಿ ಸರ್. ಇದ್ರೆ ಕ್ಯಾನ್ಸಲ್ ಮಾಡಿಬಿಡಿ ಸರ್, ನಮ್ಮ ಮುಂದೆನೇ ಮಾಡಿಬಿಡಿ. ಹೋಗಿ ಸರಿ, ಜಾಗ ಕೊಡಿ. ನಿಮ್ಮ ಮಗಳು ಕೂತ್ಕೊಳ್ಳಿ. ಇರಿ ಒಂದು ನಿಮಿಷ. ಬರ್ತೀವಿ ನಾವೇನು ಆಗಲ್ಲ ಅಂತ. ನನ್ನ ಮಗ ನೋಡಿದ್ರೆ ನಂಗೆ ಗೊತ್ತೇ ಇಲ್ಲ ಅಂತ ನಾವು ಏನ್ ಗೊತ್ತಾ, ಇವರೆಲ್ಲ ಒಂದೇನೆ ಆಯ್ತಾ. ಬೋರ್ಡ್ ಹಾಕ್ಬೇಕು, ಇವಾಗ ರಿಕ್ವೆಸ್ಟ್ ಮಾಡ್ಬೇಕಾಗಿತ್ತು. ಇವರೆಲ್ಲ ಯಾವ್ದು ಮಾಡಿಲ್ಲ ಆಯ್ತಾ. ನಿಮ್ ಮೇಲಾದ್ರೂ ಸರಿ ಹೋಗ್ಬೇಕು. ಇಷ್ಟು ದಿವಸ ಏನಾಗಿದೆಯೋ ಗೊತ್ತಿಲ್ಲ. ಇವಾಗ ನೀವೆಲ್ಲ ಸ್ಥಳೀಯರು, ಅಲ್ಲಿರೋರು, ನೀವು ನೋಡ್ಕೊಬೇಕು. ನೀವು ಮುಂದಿನ ದಿನಗಳಲ್ಲಿ ನೀವು ಇವಾಗ ಮೊಬೈಲ್ ಮಾಡ್ತಾ ಇದೀವಲ್ಲ, ಅಧಿಕಾರಿ ಮುಂದೆ ನಾವು ಫೋನ್ ರೆಕಾರ್ಡ್ ಮಾಡ್ತಾ ಇದೀವಿ. ನೀವೆಲ್ಲ ಅವ್ರ ಮುಂದೆ ಮಾಡ್ಕೊಳಕ್ಕಾಗಲ್ವಾ? ಮಾಡ್ಬೇಕು. ನೀವು 4 ಜನ ಪ್ರಶ್ನೆ ಮಾಡ್ಬೇಕು. ನಿಮಗೆ ಶಕ್ತಿ ಬೇಕಾದ್ರೆ ನಾವು ಕೊಡ್ತೀವಿ. KRS ಪಾರ್ಟಿ ಟಿ ಶರ್ಟ್ ಹಾಕೊಳ್ಳಿ, ಶಕ್ತಿ ತಗೊಳ್ಳಿ. ನೀವು ಯಾವುದೇ ಸರ್ಕಾರಿ ಕಚೇರಿಗೆ ಹೋಗಿ ನೀವು ಲೈವ್ ಮಾಡಿ ಬೇಕಾದ್ರೆ ಅವ್ರು ಮಾಡ್ತಾರೆ ಅಕ್ರಮಗಳನ್ನ ನೀವು ತಗೊಬಹುದು ಆಯ್ತಾ. ಯಾರಿಗೂ ಎದುರು ಅವಶ್ಯಕತೆ ಇಲ್ಲ. ಸಿದ್ದರಾಮಯ್ಯ ಕ್ರಮ ಮಾಡ್ತಾವನಲ್ಲ, ಅದಕ್ಕೇನ್ ಮಾಡೋಣ? ಇವಾಗ ಸಿದ್ದರಾಮಯ್ಯ ಹತ್ರ ಹೋಗೋಣ ಬನ್ನಿ. ಶನಿವಾರ ಹೋಗ್ತಾ ಇದ್ದೀವಿ. ಶನಿವಾರ ನಾವು ಹೋಗ್ತಾ ಇದೀವಿ. 1,20,000 ರೂಪಾಯಿ ಇದಕ್ಕೆ ಕಾರ್ಡ್ ಕ್ಯಾನ್ಸಲ್ ಮಾಡಿದ್ದಾರೆ ಅಂದ್ರೆ ಅವನು ಮನೆಯಲ್ಲಿ ಕೆಲಸ ಮಾಡೋದು ಸಾಲಲ್ಲ ಆ ದುಡ್ಡು.
ಅದನ್ನ ಹೇಳ್ತಿರೋದು. ನಾವು ಎಲೆಕ್ಷನ್ ಟೈಮ್ ಅಲ್ಲಿ 2,000 3,000 ನಮ್ ಜಾತಿಯವನು ನಮ್ ಧರ್ಮದವನು ಅಂತ ತಂದು ಓಟ್ ಹಾಕ್ಬಿಡ್ತೀವಿ. ಇವಾಗ ಅನುಭವಿಸ್ತಾ ಇರೋದು ಯಾರು? ನಾವೇ. ನಾವಿವಾಗ ಕ್ವಶನ್ ಮಾಡ್ತಿರೋದು ಯಾರು? ನಾವೇ. ಅವಾಗ ನಮಗೆ ಬುದ್ಧಿ ಇರ್ಲಿಲ್ವಾ? ಇವ್ನು ಸರಿನಾ, ಇವ್ನು ಕಳ್ಳನ, ಇವ್ನು ಸುಳ್ಳನ, ಇವ್ನು ನಮ್ ಕೆಲಸ ಮಾಡ್ಕೊಡ್ತಾನೆ, ಇವ್ನು ನಮ್ ನಾಯಕನ ಅಂತ ಅವಾಗ ಗೊತ್ತಿರ್ಲಿಲ್ವಾ? ಅವಾಗ ಯೋಚನೆ ಮಾಡ್ಬೇಕಾಗಿತ್ತಲ್ವಾ? ಫ್ರೀ ಕೊಡೋದು ಸಾಕು, ಈ ನನ್ನ ಮಕ್ಕಳು ಫ್ರೀ ಕೊಡೋದು ಸಾಕು. ಈ ತರ ಒಂದೊಂದು ಡಿಬ್ಬಾದಲ್ಲಿ 150 ಕಾರ್ಡ್ 200 ಕಾರ್ಡ್ ಕ್ಯಾನ್ಸಲ್ ಮಾಡಿದ್ರೆ ಇವ್ರು ಯಾಕೆ ಹೇಳಿದ್ದು? 5 ಕೆಜಿ ಅಕ್ಕಿ ಕೊಟ್ರು, 5 ಕೆಜಿಯಲ್ಲಿ ಸಾಕಾಗುತ್ತಾ ಇತ್ತು. ಇವ್ರು 2,000 ರೂಪಾಯಿ ಫ್ರೀ ಯಾಕೆ ಹೇಳಿದ್ರು ಇವ್ರನ್ನ? ಬಸ್ ಫ್ರೀ ಯಾಕೆ ಹೇಳಿದ್ರು ಇವ್ರನ್ನ? ಎಲ್ಲ ಮಾಡ್ಬಿಟ್ಟು ಈ ತರ ಬಡವ್ರದನ್ನ ಕ್ಯಾನ್ಸಲ್ ಮಾಡ್ಕೊಂಡು ಯೋಗ್ಯತೆಗೆ ಕೊಡಕ್ ಆಗಿಲ್ಲ ಅಂದ್ರೆ ಅದನ್ನ ಕ್ಯಾನ್ಸಲ್ ಮಾಡ್ಬೇಕು. ಅಧಿಕಾರ ಆಸೆಗೆ ಮೇಡಮ್ ಕೇಳಿಸ್ಕೊಳ್ಳಿ, ಅಧಿಕಾರ ಆಸೆಗಳಿಗೆ ಇವ್ರು ಏನೇನ್ ಮಾಡಿದಾರೆ ಗೊತ್ತಾ? ನಿಮ್ಗೆಲ್ಲ 2,000 ರೂಪಾಯಿ ಹೆಣ್ಮಕ್ಳು ಕೊಡ್ಬೇಕಲ್ಲ, ಎಷ್ಟೋ ಜನ ಸ್ಕಾಲರ್ಶಿಪ್ ಮಕ್ಳು ಹೋಗ್ತಿರೋ ದುಡ್ಡು ಇಲ್ಲಿ ಬರ್ತಾ ಇದೆ. ಎಷ್ಟೊಂದು ಬೇರೆ ಬೇರೆ ವಿವಿಧ ಇಲಾಖೆಗಳಿಗೆ ಹೋಗ್ಬೇಕಾಗಿರೋ ದುಡ್ಡು ತಗೊಬಂದು ಇವ್ರು ಅಧಿಕಾರ ಅದೇ ಸಾಕಾಗಿತ್ತು ಇವ್ರಿಗೆ. ಫ್ರೀ ಫ್ರೀ ಅಂತ ಹೇಳೋವಾಗ ತಲೆಯಲ್ಲಿ ಏನು ಗೊಬ್ಬರ ಇಟ್ಕೊಂಡಿದ್ರೆ ಏನೋ ಇಷ್ಟು ನಮ್ ಕರ್ನಾಟಕದಲ್ಲಿ ಇಷ್ಟು ಕೊಡಕ್ ಆಗುತ್ತಾ, ಇಷ್ಟು ನಾವು ಸುಧಾರ್ಸಕ್ ಆಗುತ್ತಾ ಅಂತ ಕೇಳಕ್ಕೆ ಯೋಗ್ಯತೆ ಇಲ್ಲ ಇವ್ರಿಗೆ. ತಲೆ ಇಲ್ವಾ? ಇಷ್ಟು ಜನ ಹೆಣ್ಮಕ್ಳು ಇದ್ದಾರೆ, ಕೊಡಕ್ ಆಗುತ್ತಾ ಅಂತ. ಮಾತಾಡಬೇಡಿ ದಯವಿಟ್ಟು. ಇದು ಚೇಂಬರ್ ನಾನು ಯಾರು ಇಷ್ಟು ಜನ ಸೇರ್ಸ್ಕೋಬಾರ್ದು, ಸೇರ್ಸ್ಕೊಂಡಿದ್ದೀನಿ, ರಿಸೀವ್ ಮಾಡ್ಕೊಬೇಡಿ. ಬೇರೆ ನಿಮ್ಮ ಮನೆ ಹತ್ರ ಮಾತಾಡೋದು ತಪ್ಪಾಗ್ತದೆ. ಇವರು ಅಷ್ಟೇ ಫೆಬ್ರವರಿಲಿ ಚೇಂಜ್ ಮಾಡಿಸ್ಕೊಡೋರು, ಇನ್ಕಮ್ ಟ್ಯಾಕ್ಸ್ ರಿಟರ್ನ್ಸ್ ಯಾರು ಇಲ್ಲ ಸರ್, ಬರ್ತಾ ಇಲ್ವಾ ಅಲ್ಲಿ ಸಿಸ್ಟಮ್? ಹೆಸರುನೇ ಬರ್ತಾ ಇಲ್ಲ ಸರ್. ಬರ್ದೇ ಇರ್ಬೋದು, ನೀವು ಅಪ್ಡೇಟ್ ಮಾಡ್ಸ್ಕೊಂಡ್ಬಿಟ್ಟಿದ್ರೆ ಸರ್ ಅಪ್ಡೇಟ್ ಮಾಡಕ್ಕೆ ಇವರು ಡಿಸಬಿಲಿಟಿ ಇದಾರೆ, ಡಿಸಬಿಲಿಟಿ ಕ್ವಶನ್ ಬರಲ್ಲ ಅವ್ರಿಗೆ. ಆಮೇಲೆ ಒಬ್ಬರು ಯಾರೋ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ಸ್ ಅದಕ್ಕೆ ಏನು ಸರ್ ಪರ್ಯಾಯ ವ್ಯವಸ್ಥೆ? ಸೆಂಟ್ರಲ್ ಗೌರ್ಮೆಂಟ್ ಅನ್ನೇ ಕೇಳ್ಬೇಕು ನೀವು, ಅವರೇ ತಪ್ಪಿರೋದು. ಹೇಳಿ ಸೆಂಟ್ರಲ್ ಬ್ಯೂರೋ ಡೈರೆಕ್ಟ್ ಟ್ಯಾಕ್ಸ್ ಅಂತ ಅವರು ಕಳಿಸಿರೋ ಇವಾಗ ಅಲ್ಲಿ ಯಾರು ಇನ್ಕಮ್ ಟ್ಯಾಕ್ಸ್ ತಗೊಂಡಿದ್ದಾರೆ ಅವ್ರನ್ನ ಕ್ಯಾನ್ಸಲ್ ಮಾಡಿದ್ರೆ ಇವ್ರು ಮತ್ತೆ ಅದು ಈಗ ಮಾಡಕ್ ನಾವು ಪ್ರಾವಿಷನ್ ಇಲ್ಲ. ಮುಂಚೆನೆ ಟ್ಯಾಕ್ಸ್ ಕಟ್ಬಿಟ್ಟವ್ರು ಇವರು, ಈಗ ಆದ್ಮೇಲೆ ಬರ್ತಾವ ಇವರು. ಅದು ಮುಂಚೆ ಮಾಡ್ಕೊಂಡಿದ್ರೆ ಇವ್ರು ಕಾಡ್ಬಿಡ್ತಾರೆ. ಇಲ್ಲ, ಫೆಬ್ರವರಿನೇ ಕ್ಯಾನ್ಸಲ್ ಮಾಡ್ಬೇಕಿತ್ತಲ್ಲ ಸರ್, ಇವಾಗ ಕ್ಯಾನ್ಸಲ್ ಮಾಡಿದೆ. ನೀವು ಹೇಳ್ತೀನಿ 13 ಲಕ್ಷ ಕಾರ್ಡ್ ಕ್ಯಾನ್ಸಲ್ ಮಾಡಿದ್ರು. ಇವಾಗ ಅಸೆಂಬ್ಲಿ ಗಲಾಟೆ ಇರೋದು 13 ಲಕ್ಷ ರೆಸ್ಟೋರ್ ಮಾಡೋದು ನಿಮ್ಗೆ ಗೊತ್ತಿರ್ಬೇಕು. ಅವಾಗ ರೆಸ್ಟೋರ್ ಆಯ್ತು. ಈಗ ಆ ಟೈಮಲ್ಲಿ ಎಷ್ಟು ಕ್ಯಾನ್ಸಲ್ ಮಾಡಿಸ್ಕೊಂಡ್ರೆ ಸೇಮ್ ಇನ್ಕಮ್ ಟ್ಯಾಕ್ಸ್ ಸರ್. ಅವರು ಪರಿಚಯ ಇಲ್ಲ, ಇಲ್ಲ ನಿಮ್ಗೆ ಹೇಳಕ್ಕೆ ನೀವು ಪರಿಚಯ ಇಲ್ಲ ಅಂದ್ರೆ ಅವ್ರು ಡಿಲೀಟ್ ಮಾಡ್ಸಿದ್ದಾರೆ ಸರ್. ಫ್ಯಾಮಿಲಿ ಇಲ್ಲ ಡಿಲೀಟ್ ಮಾಡ್ಸಿದ್ದಾರೆ. ಇವಾಗ ಅವರು ಡಿಸಬಿಲಿಟಿ ಅವ್ರಿಗೆ ಇನ್ಕಮ್ ಟ್ಯಾಕ್ಸ್ ಫ್ಯಾಮಿಲಿ ಯಾರು ಇವ್ರದ್ದು ಬಂದ್ಬಿಟ್ಟು ಇದು ಇರೋದು, ಅಂಗಡಿ ಇರೋದು, ಚಿಲ್ಲರೆ ಅಂಗಡಿ ಇರೋದು. ಫ್ಯಾಮಿಲಿ ರನ್ ಆಗದೆ ಇದರಿಂದಾನೆ, ಅಂಗಡಿಯಿಂದಾನೆ. ಇವಾಗ ರಾಷನ್ ಬರೋದು ಅವ್ರು ತಿಂತಾ ಇದ್ರು, ಇವಾಗ ರಾಷನ್ ಬಂದಿಲ್ಲ. ಅಲ್ಲ ಅದನ್ನೇ ಹೇಳ್ತಾರದು. ಇದೆಲ್ಲ ಇಲ್ಲ ಸರ್, ನಿಮ್ಗೆ ವಿಚಾರ ಸರ್ ಅಲ್ಲ, ನಿಮ್ ಡಿಸಿಷನ್ ತಗೊಳಕ್ಕಾಗಲ್ಲ. ನಾವು ಸರ್ಕಾರಕ್ಕೆ ಇದು ನೇರವಾಗಿ ಯೋಜನೆಯಲ್ಲಿ ಇವ್ರು ಯೋಜನೆ ತಗೊಂಡ್ಬರ್ತಾರೆ, ಫ್ರೀ ಅಂತ ತಗೊಂಡ್ಬರ್ತಾರೆ. ಆದ್ರೆ ಈಗ ಸಿಗ್ಬೇಕಾಗಿರೋದು ಎಲ್ಲ 1,20,000 ಇದ್ರೆ ಯಾಕೆ ಕೊಡ್ತೀರಾ ರೇಷನ್ ಕಾರ್ಡ್? ರೇಷನ್ ಕಾರ್ಡೇ ಕೊಟ್ಬಿಡಿ. ಕೊಟ್ಟಿ ಇವಾಗ ಅವರು ಬಡವರು ಇವಾಗ ಕ್ಯಾನ್ಸಲ್ ಮಾಡ್ಬಿಟ್ಟು ಡಿಸಬಿಲಿಟಿ ಇದ್ದಾರೆ. ಇವ್ರು 1 ಜನ ದುಡಿಯೋರು, ಅಂಗಡಿ ಇದೆ, ಇವಾಗ ಯಾವ್ದೋ ಡೇಟಾ ಬೇಸಿಸ್ ಮೇಲೆ ನೀವು ಕ್ಯಾನ್ಸಲ್ ಮಾಡ್ಬಿಟ್ಟು ಇವಾಗ ಆರ್ಡರ್ ಕೊಟ್ಟಿದ್ದಾರೆ ಮಾಡಿ. ಫೆಬ್ರವರಿ ಆಗಿರೋದು, ಇವಾಗ ಕ್ಯಾನ್ಸಲ್ ಆಗಿರೋದು. ಫೆಬ್ರವರಿ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ಸ್ 2 ಸಲ ಕ್ಯಾನ್ಸಲ್ ಮಾಡಿದ್ರು ಗವರ್ಮೆಂಟ್ ಅವರು. ಎಲ್ಲ 13 ಲಕ್ಷ ವಾಪಸ್ ಕೊಡಿ ಅಂದ್ರು. ಕಾರ್ಡು ಎಲ್ಲಾನು ಬಿಪಿಎಲ್ ಮಾಡಿದ್ವಿ. ಮಾತಾಡೋಕೆ ಬಿಡ್ತಿಲ್ಲ ನೀವು. ಅವ್ರೆಲ್ಲರಿಗೂ ಗೊತ್ತು 13 ಲಕ್ಷ ಒಂದ್ಸಲ ಮಾಡಿದ್ವಿ, ಅವಾಗ ಮಾಡಿದ್ವಿ, ತಿರುಗಿ ಅವ್ರು ಮಾಡ್ಕೊಡ್ತೀವಿ. ಇವತ್ತು ಕ್ಯಾನ್ಸಲ್ ಆಗಿದೆ. ನಾನು ಜವಾಬ್ದಾರ, ಗವರ್ಮೆಂಟ್ ಹೇಳಿದ್ರೆ ಮಾಡಿದ್ದಾರೆ. ಫೆಬ್ರವರಿಗೆ ಹೆಸರು ತಗ್ಸ್ಕೊಂಡಿದ್ದೀರಾ? ಇಲ್ಲ, ಹೆಸರು ತಗ್ಸಿದ್ದಾರೆ. ಎಷ್ಟು ಬುದ್ಧಿವಂತ ನೀವು ಯೋಚನೆ ಮಾಡಿ. ಇಲ್ಲ, ಅದು ಸಪರೇಟ್ ಆಗಿದ್ದಾರೆ ಸರ್. ಅವರು ತೆಗ್ದಿದ್ದಾರೆ. ಅವರು ಅಣ್ಣದು ಮಗ ಇದ್ರು, ಅವ್ನು ಸಪರೇಟ್ ಆಗಿದ್ದಾರೆ. ನಾನು ಸರ್ ಸಪರೇಟ್ ಆಗಿದ್ರೆ ಮಾಡ್ಬೇಕು. ನೋಡಿ ಸರ್, ಲೈವ್ ಇದೀನಿ, ಸುಳ್ಳು ಹೇಳ್ತಾ ಇಲ್ಲ. ಅಣ್ಣ ಮಗ ಇದ್ರು, ಅವರು ಸಪರೇಟ್ ಆಗಿದ್ದಾರೆ, ಕ್ಯಾನ್ಸಲ್ ಮಾಡ್ಬೇಕು. ಇವಾಗ ಅವ್ರ ಫ್ಯಾಮಿಲಿ ಮೆಂಬರ್ ಯಾಕೆ ಸಫರ್ ಮಾಡ್ಬೇಕು? ಅವ್ರ ಅಣ್ಣ ಎಷ್ಟು ದಿವಸ ಯಾಕೆ ಇಟ್ಕೊಂಡಿದ್ರಿ ಅವರು?
ಯಾರು ಕಾರ್ಡ್ ಅವ್ರ ಹೆಸರು ಅವ್ರದ್ದು ತಂದೆ ಇನ್ಕಮ್ ಟ್ಯಾಕ್ಸ್ ಅಂದ ತಕ್ಷಣ ಕ್ಯಾನ್ಸಲ್ ಒಂದು ನಿಮಿಷ ತಪ್ಪೋದು ಇನ್ಕಮ್ ಟ್ಯಾಕ್ಸ್ ರೇಷನ್ ಬರ್ಬೇಕಾದ್ರೆ ಅವರು ಬೇಕು ಜೊತೆಗೆ ರೇಷನ್ ಬರುವ ಇನ್ಕಮ್ ಟ್ಯಾಕ್ಸ್ ಪೇಮೆಂಟ್ ಅಂತ ಅವ್ರು ಯಾಕೆ ಕ್ಯಾನ್ಸಲ್ ಹೆಸರೇ ಇಲ್ಲ ಸರ್. ಈಗ ತಗೊಂಡಿರೋ ಫೆಬ್ರವರಿ ಅವ್ರ ಹೆಸರು ಹೇಳಿ ಯಾಕೆ ಹಾಕೊಂಡ್ರಿ ಅಂತ ಕೇಳ್ತಾರೆ ಸರ್. ನಂದು ಏನ್ ಸವಾಲು ಹೆಸರೇ ಇಲ್ಲ ಯಾರಂದ್ರೆ ಅವ್ರು ಹೇಳ್ತಾರೆ ನಂದು ಪ್ರಿಂಟ್ ಕೊಡ್ತಾರೆ ಅದಕ್ಕೇನು ಸಮಸ್ಯೆ ಇಲ್ಲ ಪ್ರಿಂಟ್ ಕೊಡಿ ಓಪನ್ ಮಾಡಿ ತೋರಿಸಿದ್ರೆ ಬಂದಿಲ್ಲ ನೋಡಿ ಸರ್. ಡಿಸಬಿಲಿಟಿಗೆ ಇವಾಗ ಕ್ಯಾನ್ಸಲ್ ಮಾಡ್ಬಿಟ್ರೆ ರೇಷನ್ ಕಾರ್ಡ್ ಬೇರೆಯವ್ರದ್ದು ಏನಿದೆ ನೀವೇ ಹೇಳಿ ಸರ್. ಡಿಸಬಿಲಿಟಿ ಬೇಸ್ ಮೇಲೆ ಮಾಡಿಲ್ಲ ಇಲ್ಲ ಡಿಸಬಿಲಿಟಿ ಇಲ್ಲ ಅವ್ರ ಮನೆಯಲ್ಲಿ ಒಂದೇ ಜನ ದುಡಿಯೋರು ಅವ್ರದೇ ರೇಷನ್ ಕಾರ್ಡ್ ಕ್ಯಾನ್ಸಲ್ ಮಾಡ್ಬಿಟ್ರೆ ಬೇರೆಯವ್ರದ್ದು ಆಯ್ತು ಸರ್, ಇದು ಒಂದು ನಾವು ಆಮೇಲೆ ಮಾತಾಡೋಣ. ಆಯ್ತು ಬಿಡಿ, ನಮ್ದು ಇದು ಇದು ವಿಚಾರಗಳಿದೆ. ಹಾ, ಮಾಡ್ಸಿ. ಅದನ್ನ ಇದು ಮಾಡ್ಬೇಕು ಸರ್. ಇದಕ್ಕೆ ನೀವು ನಮಗೆ ಏನ್ ಪರ್ಯಾಯ ವ್ಯವಸ್ಥೆ ಈ ಕಂಪ್ಲೇಂಟ್ ನಾನು ಒಂದು ಕೊಟ್ಟಿದ್ದೆ, ಇದಕ್ಕೆ ನೀವು ಏನ್ ಪರ್ಯಾಯ ವ್ಯವಸ್ಥೆ ಏನ್ ಮಾಡ್ಬೇಕು ದಯವಿಟ್ಟು ನಮ್ಗೆ ರಾಜ್ಯ ತಗೊಂಡು ನಾನು ಫೀಡ್ಬ್ಯಾಕ್ ಕೊಡ್ತೀನಿ, ರಿಪೋರ್ಟ್ ಕೊಡ್ತೀನಿ. ಯಾಕಂದ್ರೆ ಅದೇ ವ್ಯಕ್ತಿದು ಅವ್ರ ಫ್ಯಾಮಿಲಿಗಳದು 3-4 ಅಂಗಡಿಗಳು ಅಲ್ಲೇ ಇದೆ. ಈ ತರ ನಾನು ತಗೊಂಡಿದ್ದೆ ಸಾಮಾನ್ಯ ಜನಗಳಿಗೆ ಭಾರಿ ಕಷ್ಟ ಆಗ್ತದೆ. ಅವ್ನ ಈಗ ಒಂದೇ ಅಲ್ಲ ಬೇರೆ ಅಂಗಡಿ ತಗೊಂಡಿಲ್ಲ, ತಗೊಳಕ್ ಬರಲ್ಲ ಇದು. ಅಲ್ಲಿ ತಗೊಳ್ಬೇಕು, ನಂಗೆ ಕೊಡ್ತೀನಿ. ಹೇಳಿ ಸರ್. ಕೊಡಿ. ಅದನ್ನ ಕೊಡಿ ಸರ್. ನೀವು ಇದನ್ನ ದಯವಿಟ್ಟು ಸರ್ ನಾವು ನಿಮ್ಮಲ್ಲಿ ಕೈ ಮುಗಿದು ಕೇಳ್ಕೊಂತ ಇದ್ದೀವಿ. ಒಂದ್ ನಿಮಿಷ ದಯವಿಟ್ಟು, ನಾನು ಅರ್ಥ ಆಗುತ್ತೆ ನಿಮ್ಮಿದು. ನಾವು ಅವರು ನಮ್ಮ ಮನೆ ಹೆಣ್ಮಕ್ಳ ತರ ಆ ಥರ ನಾವು ಇದು ಮಾಡ್ಕೊಳಕ್ಕಾಗಲ್ಲ. ಖಂಡಿತ ಆಕ್ಷನ್ ತಗೋಬೇಕು. ನೋಡಿ ಸರಿ ಸರ್, ನಾವೇನೋ ನಿಮ್ಮ ಭರವಸೆನ ನಾವು ಇದು ಮಾಡ್ತಾ ಇದ್ವಿ. ನಾವೇನೋ ಇದೇನೋ ಸಾಧಿಸ್ಬಿಡ್ಬೇಕು ಅಥವಾ ನಿಮ್ಮನ್ನ ಇದು ಮಾಡಿ ಆ ಥರ ಅಲ್ಲ. ದಯವಿಟ್ಟು ನಾವು ಜನಸ್ನೇಹಿಯಾಗಿ ಮಾಡ್ತೀವಿ. ಅವರು ನೀವು ಆಫೀಸ್ಗಳಿಗೆ ಹೋದಾಗ ಆಫೀಸ್ಗಳಲ್ಲಿ ವಿಡಿಯೋ ಇಲ್ಲ ಸರ್, ಏನಕ್ಕೆ ಅಂತ ನಾವು ಮಾತಾಡಕ್ಕೆ ಬಿಡಿ. ಆಫೀಸಲ್ಲಿ ವಿಡಿಯೋ ಮಾಡಬೇಕು, ಡೆಪ್ಯೂಟಿ ಚೇಂಬರ್ ಬಂದ್ ಮಾಡೋದಕ್ಕೂ ವ್ಯತ್ಯಾಸ ಇದೆ ಸರ್. ನೀವು 3 ಜನ ಬಂದು ಇಷ್ಟು ಜನ ತಂದು ನನ್ ಕೆಲಸ ಹಾಳು ಮಾಡ್ತಾ ಇದ್ದೀರಾ ಹೊರತು. ಇಲ್ಲ ಸರ್, ಇದು ಕೆಲಸ ಆಗಲ್ಲ. ನನ್ ಕೆಲಸ ಇದೆ ಬೇರೆ ಬೇರೆ. ಹೌದು, ಸಮಸ್ಯೆ ಸರ್. ನಾನು ಖಂಡಿತ ಸಮಸ್ಯೆ ಬಗೆಹರಿಸಲು ಕೇಳಿಸ್ತಾ ಇದ್ದೀನಿ, ನಾನು ಕೇಳ್ಕೊತಾ ಇಲ್ವಾ? ಕೇಳಾದ್ಮೇಲೆ ಬೇರೆಯವ್ರಿಗೆ ಅವಕಾಶ ಕೊಡಿ, ಅವ್ರು ಮಾತಾಡ್ಬೇಕಲ್ವಾ? ಹೇಳಿ ಸರ್. ಬೇರೆಯವ್ರಿಗೆ ಅವಕಾಶ ಕೊಡಿ. ತಗೊಂಡಿದ್ದೀನಿ ಬಿಡಿ, ಆಕ್ಷನ್ ಇವಾಗ ತಗೊಂಡಿದ್ದೀನಿ. ನೀವು ಹೇಳಿದ್ರೆ ನಿಮ್ ಕೆಲಸ ಸರ್, ಬೆಳಿಗ್ಗೆ ಭಿಕ್ಷುಕರ ತರ ಬೆಳಿಗ್ಗೆ ಸಾಯಂಕಾಲ ಅರ್ಥ ಆಗುತ್ತೆ. ಕೂತ್ಕೊಂತಾರೆ. ಕೆಲಸ ಮನೆ ಕೂಲಿ ಕೆಲಸ ಮಾಡೋರು 500 ರೂಪಾಯಿ 600 ರೂಪಾಯಿ ಸಂಬಳ ಮಾಡೋರು ಒಂದು ಬೋರ್ಡ್ ಹಾಕ್ತಾರೆ. ಒಂದು ಬೋರ್ಡ್ ಇದೆ ಕೇಳಿ ಸರ್, ನಿಮ್ಮ ಇನ್ಸ್ಪೆಕ್ಟರ್ ಯಾರು ಸರ್ವೆ ಮಾಡ್ತಾರೆ ಬೋರ್ಡ್ ಹಾಕ್ಸಿದ್ದಾರೆ, ಟೈಮಿಂಗ್ಸ್ ಇದೆಯಾ? ಬೋರ್ಡ್ ಇದೆ ಸರ್. ತಗ್ಗಿ ನೆನ್ನೆ ಒಂದು ಗೋಳ ಹಾಕಿ ಹೋಗಿದ್ವಿ. ಇವರು ತಗ್ಗಿ ಬಿಸಾಕಿದ್ದಾನೆ. ಬೇರೆ ಒಂದು ಚೆನ್ನಾಗಿ ಏನಂದಿದ್ದಾರೆ ಗೊತ್ತಾ, ಇನ್ಮೇಲೆ ಎಷ್ಟು ಕೊಡ್ತೀನಿ ಅಷ್ಟು ಇಸ್ಕೊಂಡ್ಬೇಕು, ಇಲ್ಲಾಂದ್ರೆ ಆಯ್ತಾ? ಈ ತರ ನಾವು ಈ ತರ ಜನಗಳನ್ನ ನೋಡಿದಾಗ ಕೆಲಸ ಕಾರ್ಯ ಬಿಟ್ಟು ಮಕ್ಕಳು ಮರಿನೆಲ್ಲ ಬಿಟ್ಬಿಟ್ಟು ರೋಡಲ್ಲಿ ನಿಂತ್ಕೊಂಡ್ರೆ ಈ ತರ ಯಾರು ಸರ್? ಕಣ್ಮುನೆ ಒಬ್ಬ ಮನುಷ್ಯನಿಗೆ ಅವ್ನು ಹೋಗ್ಲಿ ಏನೋ ಒಂದ್ ಸ್ವಲ್ಪ ಅಕ್ರಮ ಮಾಡ್ತಿದ್ದೆ ನಾವು ಪ್ರಶ್ನೆ ಮಾಡಿದ್ರು ಮತ್ತೆ ಅದೇ ನಾವು ಸಾಧಿಸ್ತೀವಿ ಅಂತ ಹೇಳಿದ್ರೆ ಹೇಳಿದ್ರಲ್ಲಪ್ಪ, ಆಕ್ಷನ್ ತಗೋತೀನಿ. ದಯವಿಟ್ಟು ಸರ್ ಕೈ ಮುಗಿದು ಇವರೆಲ್ಲ ನೀವು ನಿಜವಾಗ ಕೈಯನ್ನ ಮುಗಿಬೇಡಿ, ಅರ್ಥ ಆಗುತ್ತೆ ನನಗೆ ಮಾಡಿ. ನಿಮ್ಗೆ ನಂಬ್ಕೊಂಡ್ ಬಂದಿದ್ದೀವಿ, ನೀವೇನ್ ಮಾಡ್ತೀರಾ ಮಾಡಿ ಅಷ್ಟೇ. ಧನ್ಯವಾದಗಳು. ಅದು ನೋಡಿ, ಮಾತಾಡಕ್ಕೆ ಆಗಲ್ಲ. ಅಲ್ಲೊಂದು ಸರ್ ತಗೊಳ್ಳಿ ಮೊಬೈಲ್ ಸ್ಟೇಟ್ ಪೇಜ್ ಮಾಡಲ್ಲ. ನಾವು ಆಚೆ ಆಡೋದು ಹೇಳ್ತಾ ಇದ್ದಾರೆ. ಅವರೆಲ್ಲ ಫ್ಯಾಮಿಲಿ ಮೆಂಬರ್ಸ್ ಯಾವತ್ತೂ ಆಗಲ್ಲ. ಅವ್ರು ರಿಕ್ವೆಸ್ಟ್ ಮಾಡ್ತಾರೆ ನಿಮ್ಗೆ ಹ್ಯಾಂಡಿಕ್ಯಾಪ್ ಅಂತ ಸುಲಭ ಮಾಡ್ಬೇಕು. ಬನ್ನಿ ಆಚೆ ಹೋಗೋಣ. ಏನಿದೆ? ಬನ್ನಿ ಒಂದ್ ನಿಮಿಷ ಇದನ್ನು ಕೊಟ್ಬಿಡ್ತೀನಿ. ವಿಡಿಯೋ ಬಿಡಪ್ಪ ಫಸ್ಟ್. ಸರ್ ಬನ್ನಿ. ಏನೋ ಸಾಧಿಸಂಗಿದ್ರೆ ಏನಾದ್ರು ಮಾಡ್ಬೇಕು. ಸಾಧಿಸಕ್ಕೆ ಕೇಳಬೇಕು. ಅದು ನೀವೆಲ್ಲ ಬಂದಿದ್ದೀರಾ ಅಂತ ಅವ್ರು ನಮ್ಗೆ ಮಾಡಿದ್ರೆ ಆ ಕಡೆ ಅಂದ್ರೆ ಅಲ್ಲಿಂದನೇ ಕಳಿಸ್ಬಿಡ್ತಾರೆ. ಇದಕ್ಕೆ ಯಾರು ಕೇರ್ ಮಾಡಲ್ಲ. ಬರ್ರಿ, ನಮಸ್ಕಾರ. ಒಂಚೂರು ಮುಂದೆ ಬನ್ನಿ ಸರ್. ಇವತ್ತು ನಾವು ನೀವು ಲೈವ್ ನೋಡಿರ್ಬೋದು, 2 ದಿವಸ ಮುಂಚೆ ಏನು ಇದರಲ್ಲಿ ಉಮರ್ ಬಾಗ್ಲೆ ಹೋಟೆಲ್ ಶಫಿ ಡಿಪೋ ಅಂತ ಅಲ್ಲಿ ನಾವು ಒಂದು ಲೈವ್ ಮಾಡಿದ್ವಿ. ಅಲ್ಲಿ ಸಮಸ್ಯೆಗಳು ಹೇಳಿದ್ರು, ಆದ್ರೂ ನಾವು ನಿಂತ್ಕೊಂಡು ಕೊಡ್ಸುವಂತ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತಿದ್ವಿ. ಆದ್ರೆ ಆ ಟೈಮಲ್ಲಿ ಅವ್ನು ಏನ್ ಮಾಡ್ತಾನೆ, ಸರ್ವರ್ ಇಲ್ಲ ಅಂದ್ರೆ ನಾವಿದ್ದೀವಿ, ನಾವು ಬಂದ್ರೆ ಸರ್ವರ್ಗೂ ಭಯ ಬಂದ್ಬಿಡುತ್ತೆ. ಇವಾಗ KRS ಪಾರ್ಟಿ ಅವರು ಟಿ ಶರ್ಟ್ ಹಾಕೊಂಡು ಯಾವ್ದಾದ್ರು ಕಚೇರಿಗಳಿಗೆ ಅಥವಾ ಡಿಪೋಗಳಿಗೆ ಹೋದ್ರೆ ಅಲ್ಲೆಲ್ಲ ಸರ್ವರ್ಗಳಿಗೆ ಭಯ ಆಗೋಗುತ್ತೆ. ಆ ತರ ಪರಿಸ್ಥಿತಿ ಆಗೋಗಿದೆ. ಸರ್ವರ್ ಇಲ್ಲ ಅಂದ್ಬಿಟ್ಟು ಅವತ್ತಿನ ಜನಗಳಿಗೆ ಎಷ್ಟೊಂದು ಜನಕ್ಕೆ ಅವ್ರ ಅಕ್ಕಿ ವಿತರಣೆ ಮಾಡಿಲ್ಲ ಅವನು. ಅದಾದ್ಮೇಲೆ ನಾವು ಹೋಗಿದ ತಕ್ಷಣ ಜನಗಳ ಹತ್ರ ಅವನು ಏನ್ ಹೇಳ್ತಾ ಇದ್ದಾರೆ, ನೀವು ಯಾರಾದ್ರೂ ಕರ್ಕೊ ಬನ್ನಿ, ನಾನು ಕೊಡೋದೇ ಇಷ್ಟು, ಈ ತರ ದಪ್ಪ
ಒಬ್ಬ ರೇಷನ್ ಅಂಗಡಿ ಇದನ್ನ ನಡೆಸ್ತಾರೆ ಅವನು ಜನಸಾಮಾನ್ಯನಿಗೆ ಇವ್ರು ಏನ್ ತೆರಿಗೆ ಹಣ ಕಟ್ತಾರೆ ಅದರಿಂದ ಅವನು ಅಂಗಡಿ ನಡೆಸ್ತಾ ಇರೋ ಅಂತ ವ್ಯಕ್ತಿ ಇವತ್ತು ಏನಂತಾನೆ ಜನಗಳಿಗೆ ಏನಾದ್ರೂ ಮಾಡ್ಕೊಳ್ಳಿ ನಾನು ಕೊಡದೆ ಎಷ್ಟು ಯಾರ ಹತ್ರ ಹೋಗಿ ಇದು ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಇಷ್ಟೊಂದು ಭ್ರಷ್ಟಾಚಾರ, ಇಷ್ಟೊಂದು ಧೈರ್ಯ ಹೆಂಗ್ ಬಂತು ಅಂದ್ರೆ ಇದರಲ್ಲಿ ಎಷ್ಟು ಜನ ಭ್ರಷ್ಟಾಚಾರದಲ್ಲಿ ಪಾಲ್ಗೊಂಡಿದ್ದಾರೆ, ಅವ್ರಿಗೆ ಬೇರೆ ಶಕ್ತಿ ಏನಿದೆ ಅದನ್ನ ದಯವಿಟ್ಟು ಯಾರು ನೋಡ್ತಾ ಇದ್ದಾರೆ ಅದನ್ನೆಲ್ಲ ಜನಗಳು ಯೋಚನೆ ಮಾಡ್ಬೇಕು. ಅವ್ನ ಶಕ್ತಿ ಏನು ಅಂದ್ರೆ ಲಕ್ಷ ಲಕ್ಷ ಬರ್ತಾರೋ ರೇಷನ್ ಅಂಗಡಿನಲ್ಲಿ ಚೆನ್ನಾಗಿ ದುಡಿದು ಅವ್ನು ಯಾರ್ಯಾರನ್ನ ಸಾಕೊಂಡಿದ್ದಾನೆ, ಅಲ್ಲಿರುವಂಥವ್ರು ಯಾರ್ಯಾರು ಅವನ ಜೊತೆ ಮಿಂಗಲ್ ಆಗಿದ್ದಾರೆ, ರೌಡಿಗಳಾಗಿರ್ಬೋದು, ಅಧಿಕಾರಿಗಳಾಗಿರ್ಬೋದು, ಅಥವಾ ಬೇರೆ ಬೇರೆ ಸಂಘಟನೆಗಳಾಗಿರ್ಬೋದು, ಯಾವ ಥರ ಅವನ ಜೊತೆ ಮಿಂಗಲ್ ಆಗಿದ್ದಾರೆ ಅಷ್ಟಿಲ್ಲದೆ ನಾವು ಅಷ್ಟೆಲ್ಲ ನಾವು ಮಾಡಿದ್ರು ಅವ್ನು ಬದಲಾಗಲ್ಲ ಅಂದಾಗ ನಾವು ಅದಕ್ಕೋಸ್ಕರ ಇವತ್ತು ಇದರಲ್ಲಿ ಎಲ್ಲ ಕಾಲೋನಿಯಲ್ಲಿರುವಂಥ ಕಚೇರಿಗೆ ಬಂದು ಕೃಷ್ಣ ಅವರ ಹತ್ರ ನಾವು ಮಾತಾಡಿ ಒಂದು ಕೊಟ್ಟಿದ್ದೀವಿ. ನೋಡೋಣ ಇದನ್ನ ಏನು ಆ್ಯಕ್ಷನ್ ತಗೋತಾರೆ, ಇದನ್ನ ಬಗೆಹರಿಸ್ತಾರ ಅಥವಾ ತಿರ್ಗಾ ಅವನ್ನ ಸಸ್ಪೆಂಡ್ ಮಾಡ್ತಾರ ಅಥವಾ ಮತ್ತೆ ರಿವೋಕ್ ಮಾಡಿ ಇದನ್ನ ಮಾಡ್ತಾರ ಇವತ್ತು ನೋಡೋಣ. ಮುಂದಿನ ದಿನಗಳಲ್ಲಿ ಅವ್ರು ಏನು ಆ್ಯಕ್ಷನ್ ತಗೋತಾರೆ ಅನ್ನೋದು ನಾವು ಹೇಳ್ತೀವಿ. ನೀವು ಯಾರಾದ್ರೂ ಹೇಳಿದ್ರೆ ಮಾತಾಡಿದ್ರೆ ಹೇಳಿ, ಬನ್ನಿ ಫ್ರಂಟಲ್ಲಿ ಬನ್ನಿ ಮಾತಾಡಿ. ಏನು ಅನಿಸ್ತಾ ಇದೆ ನಿಮ್ಗೆ ಇರ್ಬೋದು ಅವೆಲ್ಲ ನೀವು ಹೇಳ್ಬೋದು. ಸರ್ ನನಗೆ ಅಕ್ಕಿ ಸರಿಯಾಗಿ ಕೊಡಲ್ಲ, ಕೇಳಿದ್ರೆ ಊಟ ಮಾತಾಡ್ತಾನೆ, ತಗೊಂಡೋಗಮ್ಮ ಅಂತಾನೆ, ಏನು ರೆಸ್ಪಾನ್ಸೇ ತಗೊಳ್ಳಲ್ಲ, ನಮ್ಗೆ ಒಂಥರ ಇದ್ರ ತರ ಮಾಡ್ತಾನೆ. ಇವರೆಲ್ಲ ಯಾರಿಗೋಸ್ಕರ ಕೆಲಸ ಮಾಡ್ತಿದ್ದಾರೆ? ಇವರು ಎದುರಿಸ್ತಾನೆ, ಬೇಕಾದ್ರೆ ತಗೊಳ್ಳಿ ಇಲ್ಲಾಂದ್ರೆ ಹೋಗ್ತಾ ಇದೆ ಅಂತ. ತೂಕದಲ್ಲೂ ಕಮ್ಮಿ. ಒಬ್ಬರಿಗೆ 10 kg ಬರೋದು 7 kg ಕೊಡ್ತಾನೆ, ಒಬ್ರಿಗೆ 2 kg ರಾಗಿ 2 kg ಅಕ್ಕಿ. ಈ ತರ ದರ್ಪಗಳು ಇವೆಲ್ಲ ನಿಲ್ಸ್ಬೇಕು. ಇವಾಗ ಇದೆಲ್ಲ ನೀವು ಬಗೆಹರಿಸ್ಬೇಕು. ಇವಾಗ ನೋಡೋಣ ಇವ್ರು ಬಗೆಹರಿಸ್ತಾರ ಅಥವಾ ಇದನ್ನೇ ಮುಂದುವರಿಸ್ತಾರ ಮುಂದಿನ ದಿನಗಳಲ್ಲಿ ನಾವು ಹೇಳ್ತೀವಿ. ಅಕ್ಕಿ ಇಬ್ಬರಿಗೆ ಬರೀ 10 kg ಕೊಡ್ತಾರೆ. ಪ್ರಶ್ನೆ ಮಾಡಿದ್ರೆ ಅಷ್ಟೇ ಕೊಡೋದು ನೋಡಿ ಈ ತರ ಸಮಸ್ಯೆ ಗಂಟೆಗೆ ಕಳಿಸ್ತಾರೆ. ಯಾರು ಫುಡ್ ಆಫೀಸರ್ ಇರ್ತಾರೆ ಅವ್ರೇನು ಹೋಗೋದೇ ಇಲ್ಲ ಅಂಗಡಿಗಳ ಹತ್ರ, ಜನಸಾಮಾನ್ಯರ ಕಷ್ಟ ಕೇಳೋದೇ ಇಲ್ಲ ಅವರು. ಇವ್ರೇನು ಸಂಬಳಕ್ಕೋಸ್ಕರ ಕೆಲಸ ಮಾಡ್ತಿದಾರ, ಗಿಮ್ಮಿಗೋಸ್ಕರ ಕೆಲಸ ಮಾಡ್ತಿದಾರ. ಇವ್ರದ್ದು ನೋಡಿ, ಇವ್ರದ್ದು ಮನೇಲಿ ಡಿಸಬಿಲಿಟಿ ಪರ್ಸನ್ ಇದ್ರು ಒಬ್ಬರೇ ಇರೋದು ಸರ್, ಇದು ಕ್ಯಾನ್ಸಲ್ ಮಾಡಿದ್ದಾರೆ, ಇದನ್ನೇ ಕೊಡ್ತಾರೆ. ಇವಾಗ ರೇಷನ್ ಸ್ಟಾಪ್ ಮಾಡಿದ್ದಾರೆ. ಬರ್ತಾ ಇಲ್ಲ, ಇನ್ಕಮ್ ಟ್ಯಾಕ್ಸ್ ಯಾವ್ದು ಡಿಲೀಟ್ ಮಾಡಿದ್ದಾರೆ ಅಂದ್ರೆ ಸರ್ಕಾರ ಮಾಡ್ಕೊಬೇಕು. ನೀವು ಮಾಡ್ತಿರೋ ಯೋಜನೆಗಳಲ್ಲಿ, ನೀವು ಮಾಡ್ತಿರೋ ಇದ್ರಲ್ಲಿ ತಗೊಂಡ್ಬರ್ತಿರೋಂತ ಏನ್ ಯೋಜನೆಗಳಿದೆ ಅದು ಜನಗಳಿಗೆ ಎಷ್ಟು ಕಷ್ಟ ಆಗ್ತಾ ಇದೆ. ಅವ್ರಿಗೆ ಹಾಕಿ ಬರಲ್ಲ, ಏನಿಲ್ಲ. ಇವಾಗ ಇನ್ಕಮ್ ಟ್ಯಾಕ್ಸ್ ಫೈಲ್ ಮಾಡಿರೋ ಇದು ಬಂದಿರೋದ್ರಿಂದ ಅವ್ರಿಗೆ ಬರುವಂತ ಪೆನ್ಷನ್ ಸಮೇತ ಬರಲ್ಲ. ಇವಾಗ ಆ ತರ ಆಗುತ್ತೆ. ಇವ್ರು ಸರ್ಕಾರದವ್ರೇನು ತಲೆಯಲ್ಲಿ ಸಗಣಿ ಇಟ್ಕೊಂಡು ಕೆಲಸ ಮಾಡ್ತಾರ ಅಥವಾ ಏನ್ ಇಟ್ಕೊಂಡು ಜನಸ್ನೇಹಿಯಾಗಿ ಏನಾದ್ರು ಕೆಲಸ ಮಾಡ್ತಿದಾರ? ಅವ್ರ ಇಷ್ಟ ಬಂದಂಗೆ ಏನ್ ಬೇಕೋ ಅದನ್ನ ಜಾರಿ ತಗೊಂಡ್ಬಂದ್ಬಿಟ್ಟು ಇಷ್ಟು ಜನಕ್ಕೆ ಕಷ್ಟ ಆಗ್ತಾ ಇದೆ. ಇವತ್ತು ಇದನ್ನೆಲ್ಲ ಬಗೆಹರಿಸೋದು ಯಾರು? ಇವೆಲ್ಲ ಆರ್ಥಿಕ ತಜ್ಞರು ಇರ್ತಾರೆ. ಎಷ್ಟೆಷ್ಟು ನಾವು ಟ್ಯಾಕ್ಸ್ ಕಟ್ತಾ ಇದೀವಿ ಅದನ್ನ ಹೇಗೆ ಕರೆಕ್ಟಾಗಿ ವಿಂಗಡಣೆ ಮಾಡಬೇಕು, ಯಾವ್ದಕ್ಕೆ ಹಾಕ್ಬೇಕು. ಇವಾಗ ಏನೋ ನೋಡಿ, ಕೋಟ್ಯಾಂತರ ರೂಪಾಯಿ ಬರೀ ರೋಡ್ ಮಾಡಕ್ಕೆ, ಕಳಪೆ ಕಾಮಗಾರಿ ಮಾಡಕ್ಕೆ ಅದಕ್ಕೆ ಇನ್ವೆಸ್ಟ್ ಮಾಡ್ತಾರೆ. ಬಡವರಿಗೆ ಇಲ್ಲಿ ಇಷ್ಟೊಂದು ಸಮಸ್ಯೆ ಆಗ್ತಿದೆ, ಇದರಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಫೇಲ್ ಮಾಡಕ್ ಆಗ್ತಲ್ಲ. ಈ ತರ ಪರಿಸ್ಥಿತಿ. ದಯವಿಟ್ಟು ಜನಗಳು ಎಚ್ಚೆತ್ಕೊಬೇಕು. ಇನ್ಮೇಲೆ ಪ್ರಶ್ನೆ ಮಾಡಬೇಕು. ನೀವು ಇಂಥ ಸರ್ಕಾರಗಳನ್ನ ಇಂಥವ್ರನ್ನ ವಿರೋಧ ಮಾಡಬೇಕು ಹೊರತು ತಿರ್ಗಾ ನೀವು ಎಲೆಕ್ಷನ್ ಟೈಮಲ್ಲಿ ಬಂದ್ರು ಅವ್ರು 2,000 ಕೊಟ್ಟರು ನಮ್ಮ ಜಾತಿಯವರು ನಮ್ಮ ಧರ್ಮದವರು ಅಂತ ಎಲೆಕ್ಷನ್ ವೋಟ್ ಹಾಕ್ಬಿಡ್ತೀವಿ ನಾವು ಗೆಲ್ಲಿಸ್ತೀವಿ. ಇವಾಗ ಸಾಯ್ತಾ ಇರೋದು ಯಾರು? ಪರಿಸ್ಥಿತಿ ಯಾಕಾಗಿದೆ? ನಮ್ಗೆ ಆಗಿರೋದು, ನಾವೇ ಬಂದು ಇವತ್ತು ಇದು ಮಾಡ್ತಾ ಇರೋದು. ಇವಾಗ KRS ಒಂದು ವಾರ ಇಲ್ಲಿ ನಮ್ಗೆ ಊಟ ಇಲ್ಲ ಸರ್, ಅಕ್ಕಿ ಇಲ್ವಾ ನಮ್ಮ ಮನೆಯಲ್ಲಿ, ಏನ್ ಮಾಡೋಣ ಸರ್? ಈ ತರ ಎಲ್ಲ ನೋಡಿ ಸಮಸ್ಯೆಗಳು. ದಯವಿಟ್ಟು ಎಚ್ಚೆತ್ಕೊಳ್ಳಿ. ಇನ್ಮೇಲೆ ಬದಲಾವಣೆ ನಾವು ತಗೊಂಡ್ಬರ್ಬೇಕು. ಮುಂದಿನ ದಿನಗಳಲ್ಲಿ ಇವೆಲ್ಲ ಬದಲಾಗಬೇಕು. ಜನಸ್ನೇಹಿಯಾಗಿ ಕೆಲಸಗಳನ್ನ ಮಾಡಬೇಕು. ಜನಪರವಾಗಿ ನಾವು ಯೋಜನೆಗಳನ್ನ ತರಬೇಕು. ಯಾವ್ದೋ ಇವಾಗ ನೋಡಿ ಅದೆಷ್ಟು 650 ಕೋಟಿ ಕೊಟ್ಬಿಟ್ಟು DK ಶಿವಕುಮಾರ್ ಇದ್ರು ಕಸ ಕ್ಲೀನ್ ಮಾಡೋ ಮಿಷಿನ್, ಅದು 100 ಕೋಟಿಗೆ 4-5 ಮಿಷಿನ್ ಸ್ವಂತವಾಗಿ ತಗೊಂಡ್ಬೇಕಾಗಿತ್ತು. ಅಂದ್ರೆ ಅದ್ರಲ್ಲೂ ಭ್ರಷ್ಟಾಚಾರ. 7 ವರ್ಷಕ್ಕೆಲ್ಲ ಕಾಂಟ್ರಾಕ್ಟ್ ಬಿಟ್ಬಿಟ್ಟು ಈ ಥರದನ್ನೆಲ್ಲ ಬಿಟ್ಬಿಟ್ಟು ಜನಗಳಿಗೆ ಆ ದುಡ್ಡನ್ನ ಇಲ್ಲಾದ್ರು ಅಥವಾ ಸ್ಕೂಲ್ಗೋ ಹಾಸ್ಪಿಟ್ಲ್ಗೋ ಸರ್ಕಾರಿ ಇದಕ್ಕೆ ಅದನ್ನ ಯೂಸ್ ಮಾಡಬೇಕಾಗಿರೋಂಥವ್ರು ಅದನ್ನು ಮಾಡ್ತಾ ಇಲ್ಲ. ದಯವಿಟ್ಟು ಇನ್ಮೇಲೆ ಬದಲಾಗಿ ಜನಗಳು ಅಷ್ಟೇ. ನಾವು ಈ ಲೈವ್ನ ಎಂಡ್ ಮಾಡ್ತಾ ಇದ್ದೀವಿ. ತುಂಬ ಲಾಸ್ ಆಗಿರೋದ್ರಿಂದ ಮುಂದಕ್ಕೆ ಇದು ಮಾಡ್ತೀವಿ.